ಎಸ್ ಡಿ ರೇವಣ್ಣ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ಎಲ್ಲರೂ ಕೂಡ ಬಹಳ ಸದಸ್ಯರು ಮಾತಾಡಲಿಕ್ಕಿದ್ದಾರೆ. ಎಲ್ಲರಿಗೂ ಅವಕಾಶ ಕೊಡ್ತೇನೆ. ತಾವೆಲ್ಲರೂ ಕೂಡ ಸೀನಿಯರ್ಸ್ ಯಾರು ಮಾತಾಡ್ತೀವಿ, ತಾವೆಲ್ಲರೂ ತಮ್ಮ ಸಹಕಾರ ಕೊಡಬೇಕು ಕೇಳ್ತೀವಿ. ಬಯಸ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, 10 ನಿಮಿಷ ಎಲ್ಲ 10 ಮಿನಿಟ್ಸ್. ಇಲ್ಲ ಟೈಮ್ ಇದೆ ನಮ್ಮ ಹೌದು. ಏನ್ ಮಾಡುದು ಕೊಡುವ, ಎಲ್ಲರಿಗೂ ಸಿಕ್ಕಿದೆ. ಮಾನ್ಯ ಸಭಾಧ್ಯಕ್ಷರೇ, ಏನು 2020, 2026, 2027ನೇ ಸಾಲಿನ ಆಯೋಗ ಗಾತ್ರ ಇವತ್ತು 4,48,04 ಕೋಟಿ ರೂಗಳಿಗೆ ಮಂಡನೆಯಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಇದರಲ್ಲಿ 1,32,000 ಕೋಟಿ ಸಾರ್ವಜನಿಕರ ಸಾಲ ಅಂತಾರೆ. ಅದ್ರ ಬಗ್ಗೆ ನಾನು ಸಾಲ ಮತ್ತು ಅದ್ರ ಬಗ್ಗೆ ಏನು ಮಾತಾಡೋಕ್ಕಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮಾನ್ಯ ಬಡ್ಜೆಟಲ್ಲಿ ಕೊಟ್ಟಿರುವಂಥ ಮಾಹಿತಿನೇ ತಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ನಮ್ಮಲ್ಲಿ 56,432 ಹುದ್ದೆಗಳು ಖಾಲಿ ಇದೆ ಅಂತ ಹೇಳ್ತೇವೆ. ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ, 56,437 ಹುದ್ದೆಗಳು ಅಂದರೆ ತಮ್ಮ ಗಮನಕ್ಕೆ ತರ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಸುಮಾರು 100 ನಿಗಮಗಳಿವೆ ರಾಜ್ಯದಲ್ಲಿ. 100 ನಿಗಮಗಳಿದೆ. 100 ನಿಗಮಗಳಲ್ಲಿ 18,01,020 ಹುದ್ದೆಗಳಿದೆ. ಮಾನ್ಯ ಸಭಾಧ್ಯಕ್ಷ, ಅದರಲ್ಲಿ 10,000 ಹುದ್ದೆಗಳು ಮಾತ್ರ ಇದೆ. ಬಾಕಿದು 10,000 ಹುದ್ದೆ ಖಾಲಿ ಇದೆ. 8,000 ಹುದ್ದೆ ಮಾತ್ರ ಇದೆ. 100 ನಿಗಮಗಳು. ಈಗ ಉದಾಹರಣೆಗೆ ನಮ್ಮ ವಿದ್ಯುತ್ ನಿಗಮ ಇರ್ಬೋದು. ವಿದ್ಯುತ್ ನಿಗಮದಲ್ಲೇ 4,000 ಇದು ಖಾಲಿ ಇದೆ. ಬೆಸ್ಕಾಂ ಇರ್ಬೋದು, ಅಥವಾ ಚಾಮುಂಡೇಶ್ವರಿ ನಿಗಮ ಇರ್ಬೋದು, ಅಥವಾ ಬೆಂಗಳೂರು ನಿಗಮ, ಇವೆಲ್ಲ ಒಂದು 5,000 ಸಾವಿರ ಹುದ್ದೆ ಖಾಲಿ ಇದೆ. ಇಷ್ಟೆಲ್ಲ ಖಾಲಿ ಇದ್ದು ಇದನ್ನು ಯಾವಾಗ ಭರ್ತಿ ಮಾಡ್ತೀರಿ? ಅದನ್ನು ಗುರಿ ಏನಿದೆ? ಇವತ್ತು 56,000 ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ. ಒಂದು ನಿಗಮದಲ್ಲಿ 10,100 ನಿಗಮದಲ್ಲಿ 10,000 ಹುದ್ದೆಗಳು ಖಾಲಿ ಇದೆ. ಮತ್ತೆ ನಮ್ಮ ಮಾನ್ಯ ಕೃಷಿ ಸಚಿವರು ಇಲ್ಲೇ ಇದ್ದಾರೆ. ಅವ್ರ ಇಲಾಖೆಯಲ್ಲಿ ಎಷ್ಟಿದೆ ಹುದ್ದೆ? ಅವರೇ ಮೊನ್ನೆ ಹೇಳಿದ್ದಾರೆ 8 ವರ್ಷದಿಂದ ನಾವು ಖಾಲಿ ಹುದ್ದೆಗಳನ್ನ ಭರ್ತಿನೇ ಮಾಡಿಲ್ಲ ಅಂತ ಹೇಳ್ತಾರೆ. 8 ವರ್ಷ ಆಯಿತು ಭರ್ತಿ ಮಾಡಿ ಅಂತ. ಹಿಂದಿನ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರೋದು ಬಿಟ್ಟರೆ ಈಗೇನು ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಭರ್ತಿ ಮಾಡಿರಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 10-15 ವರ್ಷ ಆಗಿದೆ. ಈಗ ತಾನೇ ಸಹಿ ಮಾಡಿಬಿಟ್ಟು ಕರ್ನಾಟಕ ಎಜುಕೇಷನ್ ಅಥಾರಿಟಿಗೆ 940 ಜನನ ಫಿಲಪ್ ಮಾಡಲಿಕ್ಕೆ ಎಕ್ಸಾಮಿನೇಷನ್ ಮಾಡಬೇಕು ಅಂತೇಳಿ ಈಗ ಆರ್ಡರ್ ಮಾಡಿ ಬಂದಿದ್ದೀನಿ. ಆಯ್ತು ಸರ್, ಒಂದು ಥ್ಯಾಂಕ್ಸ್ ಹೇಳಿ ನಮ್ಮ ಸರ್ಕಾರ. ಆಯ್ತು. ಈಗ ನಾನು ಹೇಳೋದು 10 ವರ್ಷ ಆದ್ಮೇಲೂ ಮಾಡ್ತಾ ಇದ್ದಿಲ್ಲ. ಅದಕ್ಕೆ ಒಂದನೇ ಸಲ್ಲಿಸೋಣ ನಮ್ಮ ಚಲುವರಾಯಸ್ವಾಮಿ ಅವರಿಗೆ. ಅದರಲ್ಲಿ ಕೃಷಿ ಇಲಾಖೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷೆ, ಸುಮಾರು 4,092 ಹುದ್ದೆನಲ್ಲಿ ಸುಮಾರು 2,992 ಹುದ್ದೆ ಖಾಲಿ ಇದೆ. 60% ಹುದ್ದೆ ಖಾಲಿ ಇದೆ. ಮಾನ್ಯ ಸಭಾಧ್ಯಕ್ಷೆ, ಬಿ ಗ್ರೂಪ್ 1ರಲ್ಲಿ. ಅದೇ ರೀತಿ ಮಾನ್ಯ ಸಭಾಧ್ಯಕ್ಷರೇ, ಸಿ ಗ್ರೂಪ್ನಲ್ಲಿ 2,640ಕ್ಕೆ ಸುಮಾರು 1,440 ಹುದ್ದೆಗಳು ಖಾಲಿ ಇದೆ. ಅದೇ ರೀತಿ ತಮ್ಮ ಬಾಕಿ ಮತ್ತು ಡಿ ಗ್ರೂಪ್ನಲ್ಲಿ 8,000ದಲ್ಲಿ 5,600 ಹುದ್ದೆಗಳು ಖಾಲಿ ಇದೆ. ಒಟ್ಟು ಮಾನ್ಯ ಸಭಾಧ್ಯಕ್ಷರೇ, ಸುಮಾರು 8,000 ಹುದ್ದೆಗಳು ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಮೋರ್ ದೆನ್ 60% ಹುದ್ದೆ ಕೃಷಿ ಇಲಾಖೆ 1ರಲ್ಲಿ ಖಾಲಿ ಇದೆ. ಕೃಷಿ ಇಲಾಖೆಯಲ್ಲಿ ಇಷ್ಟೆಲ್ಲ ಹಣ ಇಡ್ತೀರಲ್ಲ, ರೈತರ ಬಗ್ಗೆ ಕಾಳಜಿ ಅಂತೀರಿ. 8,000 ಹುದ್ದೆ 60% ಖಾಲಿ ಇದ್ದರೆ ಏನು ಕೃಷಿ ಇಲಾಖೆಯಲ್ಲಿ ಏನು? ಅಸಿಸ್ಟೆಂಟ್ ಡೈರೆಕ್ಟ್ರು ಬಿಟ್ಟರೆ ಬಾಕಿ ಹುದ್ದೆಗಳೆಲ್ಲ ಪೂರ್ತಿ ಖಾಲಿ ಇದೆ ಅಂತ ಹೇಳ್ಬೇಕಾಗುತ್ತೆ. ಅಸಿಸ್ಟೆಂಟ್ ಡೈರೆಕ್ಟ್ರೇ ಕಸ ಗುಡಿಸೋ ಪರಿಸ್ಥಿತಿ ಬಂದಿದೆ. ಮಾನ್ಯ ಸಭಾಧ್ಯಕ್ಷರೇ, ಅದೇ ರೀತಿ ತೋಟಗಾರಿಕೆ ಇಲಾಖೆ. ನಮ್ಮಲ್ಲಿ ರೈತರಿಗೆ ಕೃಷಿ, ತೋಟಗಾರಿಕೆ 2 ಮೇಜರ್. ತೋಟಗಾರಿಕೆ ಇಲಾಖೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ಸಚಿವರೇ ಉತ್ತರ ಕೊಟ್ಟಂಗೆ ಇವತ್ತು 18,000 ಹುದ್ದೆ ಮಂಜೂರಾತಿ ಆಗಿರೋದು. ಸುಮಾರು 7,074 ಹುದ್ದೆ ಖಾಲಿ ಇದೆ. ಮತ್ತು ಅದೇ ರೀತಿ ಇವತ್ತು ಕೃಷಿ ಮೋರ್ ದೆನ್ ಇದು 50% ಆಗೋಯ್ತು. ಬರೀ ಭರ್ತಿ ಆಗಿರೋದು ಗುತ್ತಿಗೆ ಆಧಾರದ ಮೇಲೆ 4,000 ಇದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 4,000, ಖಾಲಿ ಹುದ್ದೆ ಇರೋದು 4,000. ಒಟ್ಟು
11,000 ಹುದ್ದೆ ಅಂದರೆ ಬರೀ 7,000 ಹುದ್ದೆ ಇರೋದು 18,000ಕ್ಕೆ. ಸುಮಾರು 60ರಿಂದ 70 ಭಾಗ ಕೃಷಿ ಇಲಾಖೆ ತಾಳಿ, ತೋಟಗಾರಿಕೆ ಇಲಾಖೆ ತಾಳಿ. ರೈತರದ್ದು ಬೇಜಾರಾಗಿರೋದು ಯಾವುದು? ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ. ಇವತ್ತು ಇವೆರಡೂ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಏನು ಸ್ವಾಮಿ 8-10 ವರ್ಷದಿಂದ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರನ್ನ 1000 ಬಂಡಪ್ಪನವರಿದ್ದ ಮಾಡಿದಂಥ ಇದು. ಇವತ್ತೇನಾಗಿದೆ ಈ ಸರ್ಕಾರಕ್ಕೆ? ಅಲ್ಲೇ 3 ವರ್ಷ ಆಯಿತು. ನಾನು ಹಿಂದಿನ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಇಲ್ಲ. ಈ ಸರ್ಕಾರನಾರು ಇವತ್ತು ಮಾಡೋದಕ್ಕೇನು? ರೈತರ ಬಗ್ಗೆ, ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ. ಮತ್ತು ಪಶುಸಂಗೋಪನಾ ಇಲಾಖೆ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆ 1ರಲ್ಲಿ ಮನೆ ಸಭಾಧ್ಯಕ್ಷೆ, ಪಶುಸಂಗೋಪನಾ ಇಲಾಖೆಯಲ್ಲಿ ಇವತ್ತು ಅದರಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲೂ ಮನೆ ಸಭಾಧ್ಯಕ್ಷೆ. ಉದಾಹರಣೆಗೆ ತೋಟಗಾರಿಕೆ ಆಯಿತು, ಅದರಲ್ಲೂ ಮೋರ್ ದೆನ್ 50% ಮೇಲೆ ಖಾಲಿ ಇದೆ. 60ರಿಂದ 70 ಭಾಗ ಇವತ್ತು ಪಶುಸಂಗೋಪನಾ ಇಲಾಖೆಯಲ್ಲೂ ಖಾಲಿ ಇದೆ. ಇವತ್ತು 56,000 ಹುದ್ದೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಎಷ್ಟು ಅಪಾಯಿಂಟ್ ಮಾಡ್ತೀರಿ? ತೋಟಗಾರಿಕೆಯಲ್ಲಿ ಎಷ್ಟು ಮಾಡ್ತೀರಿ? ಪಶುಸಂಗೋಪನಾ ಇಲಾಖೆಯಲ್ಲಿ ಎಷ್ಟು ಮಾಡ್ತೀರಿ? ಸಹಕಾರಿ ಇಲಾಖೆ, ಇಲ್ಲಿ ರಾಜಣ್ಣರು ಕೂತವ್ರು ಸಹಕಾರಿ ಇಲಾಖೆಯಲ್ಲಿ, ಅಲ್ಲೂ 60 ಭಾಗ ಹುದ್ದೆಗಳು ಖಾಲಿ ಇದೆ. ಇವತ್ತು ರೈತರಿಗೆ ಏನಾದ್ರು ನಿಜವಾಗಿ ಒಂದು ಯಾವುದಾದ್ರು ಸಂಸ್ಥೆಗಳು ರೈತರ ಪರವಾಗಿ ನಿಲ್ಲೋದು ಅಂದರೆ ಸಹಕಾರಿ ಇಲಾಖೆ, ಅದು ಬಿಟ್ಟರೆ ಕೃಷಿ ಇಲಾಖೆ, ಅದು ಬಿಟ್ಟರೆ ತೋಟಗಾರಿಕೆ ಇಲಾಖೆ, ಅದು ಬಿಟ್ಟರೆ ಪಶುಸಂಗೋಪನಾ ಇಲಾಖೆ. ಇವು ಈ 4 ಹುದ್ದೆಗಳಲ್ಲಿ ಇವತ್ತು 56,000 ಜನದಲ್ಲಿ 56,000 ಜನ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತೀರಿ. ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತೀರಿ? ಯಾವ ಕಾಲಮಿತಿ ಒಳಗೆ ಮಾಡ್ತೀರಿ? ದಯಮಾಡಿ ಇದನ್ನು ತಿಳಿಸ್ಬೇಕು ಅಂತೇಳಿ ನಾನು ಸಭಾಧ್ಯಕ್ಷ ನಿಮ್ಮ ಮುಖ್ಯಮಂತ್ರಿಗಳನ್ನ ಅಥವಾ ಸಂಬಂಧಪಟ್ಟ ಮಂತ್ರಿಗಳನ್ನ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉದಾಹರಣೆಗೆ ಇನ್ನು ಬಾಕಿ ಇಲಾಖೆ, ಇವತ್ತು ಬೇರೆ ಬೇರೆ ಇಲಾಖೆ, ಕಂದಾಯ ಇಲಾಖೆಯಲ್ಲಿ ಎಷ್ಟು ಖಾಲಿ ಇದೆ ಹುದ್ದೆ? ಅದರಲ್ಲೂ 60% ಹುದ್ದೆ ಖಾಲಿ ಇದೆ. ವಿಲೇಜ್ ಅಕೌಂಟೆಂಟ್ ಖಾಲಿ ಇಲ್ಲ. ಒಂದೊಂದು ಸರ್ಕಲಲ್ಲಿ ವಿಲೇಜ್ ಅಕೌಂಟೆಂಟ್ 3, 4, 5 ಜನ ಚಾರ್ಜಲ್ಲಿದ್ದಾರೆ ಕಂದಾಯ ಇಲಾಖೆಯಲ್ಲಿ. ಅದನ್ನು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತೇಳಿ, ಯಾಕೆ ರೈತರಿಗೆ ಬೇಕಾಗುವಂಥ ಇದು ಇಲಾಖೆಗಳು, ಕಂದಾಯ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶುಸಂಗೋಪನಾ ಇಲಾಖೆ ಇರ್ಬೋದು, ಸಹಕಾರಿ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ ಇರ್ಬೋದು, ಇವೆಲ್ಲ ಕೂಡಲೇ ಭರ್ತಿ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೇನೆ ಸಭಾಧ್ಯಕ್ಷರೇ ನಿಮ್ಮ ಮುಖೇನ. ಮತ್ತು ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತಿನ ಇದ್ರ ಪ್ರಕಾರ ಅವರೇ ಲೋಕೋಪಯೋಗಿ ಇಲಾಖೆ 1ರಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಸುಮಾರು 23-24ನೇ ಸಾಲಿನಿಂದ ಇಲ್ಲಿವರೆಗೆ 8,000 ಕೋಟಿ ಬಿಲ್ಲು ಖಾಲಿ ಇದೆ. 8,000 ಕೋಟಿ. ಅದರಲ್ಲಿ ಸುಮಾರು ಇವತ್ತು ಹಿಂದಿನ ಸರ್ಕಾರದ್ದು, ಆ ಸರ್ಕಾರದ್ದು, ನಾನು ಮಂತ್ರಿ ಇದ್ದಾಗ, ನಾನು ಮಂತ್ರಿ ಬಿಡೋ ದಿವಸ ಬಿಡುಗಾಸನ್ನು ನಾವು ಖಾಲಿ ಇಲ್ಲ ಎಲ್ಲ ಇವತ್ತು ಏನು ಆ ಬಿಲ್ಗಳು ಬಾಕಿ ಇತ್ತು ಅದನ್ನು ಸಂಪೂರ್ಣ ಬಿಲ್ಲನ್ನು ನಾವು ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ. ಇವತ್ತು ನಾನು ಹಿಂದಿನ ಸರ್ಕಾರದ್ದು, ಆ ಸರ್ಕಾರದ್ದು ಅಂತ ನಾವು ಹೇಳೋದು ಬೇಡ. ಇವತ್ತು 8,000 ಬಿಲ್ಲನ್ನು ಯಾವಾಗ ಕೊಡ್ತೀರಿ? ಆ ಕುಟುಂಬಗಳು ಇವತ್ತು ಬಡ್ಡಿ ಗಿಡ್ಡಿ ತಂದು ಇವತ್ತು ಸಾಲ ಮಾಡಿ ಇವತ್ತು ಸುಮಾರು ಅದರಲ್ಲಿ ಮೇಜರಾಗಿ 8,500 ಕೋಟಿ ಬಿಲ್ಲ ಬಾಕಿ ಪೆಂಡಿಂಗ್ ಇದೆಯಲ್ಲ ಮೊನ್ನೆ ಸಭಾಧ್ಯಕ್ಷರೇ. ಅದರಲ್ಲಿ ಸಣ್ಣ ಪುಟ್ಟ ಗುತ್ತಿಗೆದಾರರಿದೆ, ಕೊಡಿ ಅವ್ರಿಗೆ. ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತೀರೋ ಅಥವಾ ಯಾರೋ ರೆಕಮೆಂಡೇಶನ್ ಮೇಲೆ ಕೊಡ್ತೀರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ ಹೇಳಿ? ಇವತ್ತು ಲೋಕೋಪಯೋಗಿ ಇಲಾಖೆ 1ರಲ್ಲಿ ರಸ್ತೆಗಳು ಈಗ ಮಾಡೋದು ಬಿಡೋದು ಆಮೇಲೆ ಬೇರೆ ವಿಷಯ. ನೀವು ಮಾಡೋದಾರು ಮಾಡಿ, ಬಿಡೋದಾರು ಬಿಡಿ. ನಾನು ಅದ್ರ ಬಗ್ಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ರಾಜ್ಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಿಂದ 4,000 ಕೋಟಿ ಮೂಲ ಸೌಕರ್ಯ 2ನೇ ಅಂತ ಕಾಮಗಾರಿ ತರ್ತೀವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಇರ್ತೀರಿ. ಇರೋ ಬಿಲ್ಲನ್ನು ಯಾವ ಕೊಡ್ತೀರಿ? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳಿಗೆ ಇವತ್ತು ದಿನ ಸುತ್ತಾ ಇದ್ದಾರೆ. ಮನೆ ಸಭಾಧ್ಯಕ್ಷ ಅದನ್ನು ದಯಮಾಡಿ ತಿಳಿಸ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರನ. ಮತ್ತು ಮನೆ ಸಭಾಧ್ಯಕ್ಷೆ ಇವತ್ತು ನೀರಾವರಿ ಇಲಾಖೆಯಲ್ಲಿ ಮನೆ ಸಭಾಧ್ಯಕ್ಷೆ ಕಾವೇರಿ ನೀರಾವರಿ ನಿಗಮ ಒಂದು, ನಾನು ಉದಾಹರಣೆಗೆ ಹೇಳೋದಾದರೆ ಮನೆ ಸಭಾಧ್ಯಕ್ಷೆ ಇವತ್ತು ಉಪನಾಲೆಗಳು ಎಲ್ಲೂ ಶಿಲ್ಟ್ ತೆಗೆದಿಲ್ಲ, ಕಾಡು ಬೆಳೆದೇವೆ ಎಲ್ಲ ಕಡೆ. ಉಪನಾಲೆಗಳಿದೆಯಲ್ಲ ನಮ್ಮಲ್ಲೇ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ನಾಲೆಗಳು, ಉಪನಾಲೆಗಳಲ್ಲಿ ನೀರು ಬಿಡೋಕ್ಕಾಗ್ತಾ ಇಲ್ಲ. ಲಿಫ್ಟಿಗೇಷನ್ ನಾಲೆ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಟ್ರ್ ಇರ್ಬೋದು, ಈ ನಾಲೆಗಳನ್ನ ಯಾವಾಗ ಉಪನಾಲೆಗಳನ್ನ ಶಿಲ್ಟ್ ತೆಗ್ಸೋದು
ಲೈನಿಂಗ್ ಮಾಡೋದು ಅದೆಲ್ಲ ಆಮೇಲೆ, ಲೈನಿಂಗಾರು ಮಾಡಿ ಬಿಡೋಕ್ಕಾರು ಬಿಡಿ. ಅಟ್ಲೀಸ್ಟು ಮುಂದಿನ ಜೂನ್ ತಿಂಗಳಲ್ಲಿ ನೀರು ಬಿಡುವಂಥ ಸಂದರ್ಭದಲ್ಲಿ ಉಪನಾಲೆಗಳ ಶಿಲ್ಟನ್ನು ಯಾವಾಗ ತೆಗಿತೀರಿ? ದಯಮಾಡಿ ಅದನ್ನು ನಿಮ್ಮ ಮುಖೇನ ಸರ್ಕಾರದ ಉಪಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಏನು 4 ನಿಗಮಗಳಿದೆ, 4 ನಿಗಮಗಳಲ್ಲಿ ಸುಮಾರು 13,480 ಕೋಟಿ ಬಾಕಿ ಇದೆ. ಇವತ್ತು ಕಾವೇರಿ ನೀರಾವರಿ ನಿಗಮ ಇರ್ಬೋದು, ಕೃಷ್ಣಾ ಜಲಭಾಗ್ಯ ನಿಗಮ ಇರ್ಬೋದು, ಅಥವಾ ನಮ್ಮ ಇದ್ರದ್ದು ವಿಶ್ವೇಶ್ವರ ಜಲ ನಿಗಮ, ಇವೆಲ್ಲ ಕರ್ನಾಟಕ ನೀರಾವರಿ ನಿಗಮದಿಂದ 13,840 ಕೋಟಿ ಇದೆ. ಉದಾಹರಣೆಗೆ ಈಗ ನಮ್ಮ ಹೇಳ್ತಾ ಇದ್ರು ಏನು ಎತ್ತಿನೊಳೆ 0 to 100 ಹಾಸನ ಜಿಲ್ಲೆ ಬರುತ್ತೆ, 100ಇಂದ 250 ತುಮಕೂರು ಜಿಲ್ಲೆ ಬರುತ್ತೆ. ಇಲ್ಲೇ ಗಣೇಶ್ವರು ಕೂತಿದ್ದಾರೆ. ನಮ್ಮ ತುಮಕೂರಿಗೆ 100 ಯಾವಾಗ ಬರುತ್ತೆ ಹೇಳಿ ಸ್ವಾಮಿ? ಎಷ್ಟು ಇಟ್ಟಿದ್ದೀರಿ ದುಡ್ಡ? ಒಂದು ವರ್ಷಕ್ಕೆ 900 ಕೋಟಿ ಇಟ್ಟಿದ್ದಾರೆ. ಬಿಲ್ ಎಷ್ಟು ಪೆಂಡಿಂಗ್ ಇದೆ? ಇನ್ನು ಎಷ್ಟು ಬೇಕು? ಈ 23,000 ಕೋಟಿ ಈಗ ಇದನ್ನು ಬೇಕು ಅಂತ ಇದು ಮಾಡಿದ್ದಾರೆ. ಇವತ್ತು ಒಂದು ವರ್ಷಕ್ಕೆ 920 ಕೋಟಿ ದುಡ್ಡಿಟ್ಟರೆ ಎತ್ತಿನೊಳಗೆ ಅಲ್ಲಿ ಸುಮಾರು ಇವತ್ತು ಬಿಲ್ಲೇ ಪೆಂಡಿಂಗೆ 4,000 ಕೋಟಿ 5,000 ಕೋಟಿ ಇರ್ಬೋದು. ಮತ್ತು ಅದ್ರ ಜೊತೆ ಈ ವರ್ಕ್ ಕೊಟ್ಟಿದ್ದಾರಲ್ಲ, ಆನ್ಗೋಯಿಂಗ್ ವರ್ಕು, ಅದೊಂದು 8,000 ಕೋಟಿ ಇದೆ. ಇನ್ನೂ 15ರಿಂದ 14,000 ಕೋಟಿ ಬೇಕು ಅಂತ ಹೇಳ್ತಾರೆ. ಒಂದು ವರ್ಷಕ್ಕೆ 900 ಕೋಟಿ ಕೊಟ್ಟರೆ 14 ವರ್ಷ ಬೇಕಾಗುತ್ತೆ. ಓಲಿ ವರ್ಷಕ್ಕೆ ಒಂದು 5,000 ಕೋಟಿ ಕೊಡ್ತೀರಾ ಹೇಳಿ? ಇವತ್ತು 0 to 5 ತರಬೇಕಾದ್ರೆ ಎಲ್ಲೆಲ್ಲಿ ಅಡೆತಡೆ ಇದೆ? ಮೊನ್ನೆ ಫಾರೆಸ್ಟ್ ಕ್ಲಿಯರೆನ್ಸ್ ಏನೋ ದೇವೇಗೌಡರು ಕೇಂದ್ರದ ಪರಿಸರ ಮಂತ್ರಿಗಳನ್ನ ಭೇಟಿ ಮಾಡಿ 272 ಎಕರೆ ಅಂತ ಪೇಪರಲ್ಲಿ ನೋಡಿದೆ ಮೊನ್ನೆ ಸಭಾಧ್ಯಕ್ಷರೇ. ಇವತ್ತು ಒಂದು ನಾನು ಹೇಳೋದು ಎತ್ತಿನೊಳೆ, ಆ ಭಾಗದ ಕೋಲಾರ ಜಿಲ್ಲೆ ಜನ ಇವತ್ತು ಕಾಯ್ತಾ ಕೂತವ್ರೆ, ಯಾವಾಗ ಬರುತ್ತಪ್ಪ ಎತ್ತಿನೊಳೆ ನೀರು ಅಂತ. 0 to 100ಗೆ ಯಾವಾಗ ಕೊಡ್ತೀರಿ? 100ಇಂದ 250 ಯಾವಾಗ ಕೊಡ್ತೀರಿ? 250ಇಂದ ಮುಂದಕ್ಕೆ ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಇನ್ನೂ ಲ್ಯಾಂಡ್ ಅಕ್ವಿಷನ್ ಆಗದಲ್ಲೇ 2,000 ಕೋಟಿ, ಈಗ 4,000 ಕೋಟಿ ಈಗಾಗಲೇ ಟೆಂಡ್ರು ಕರೆದು ಕಾಂಟ್ರಾಕ್ಟ್ರ್ ಗುತ್ತಿಗೆ ಕೊಡೋ ಪರಿಸ್ಥಿತಿ ಇದೆ. ಲ್ಯಾಂಡ್ ಅಕ್ವಿಷನ್ನೇ ಆಗಿಲ್ಲ. ಬೇಕಾದ್ರೆ ನೋಡಿ ತರಿಸಿ, ಅವರು ಉಪಮುಖ್ಯಮಂತ್ರಿಗಳೇ ಹೇಳಲಿ. ಮತ್ತು ಮಾನ್ಯ ಸಭಾಧ್ಯಕ್ಷರೇ, ಇದೇ ರೀತಿ ಇವತ್ತು ಉದಾಹರಣೆಗೆ ಕರ್ನಾಟಕ ನೀರಾವರಿ ನಿಗಮ, ಇದರಲ್ಲಿ ಸುಮಾರು 5,373 ಕೋಟಿ ಬಿಲ್ ಬಾಕಿ ಇದೆ. ಯಾವಾಗ ಕೊಡ್ತೀರಿ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರಿಗೆ? ಇವತ್ತು ಉದಾಹರಣೆಗೆ ಹೇಳಿದ್ದಾರೆ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಬಿಲ್ಗಳು ಇವತ್ತು 408 ಜನ ದೊಡ್ಡ ಗುತ್ತಿಗೆದಾರರಿದ್ದಾರೆ. 3,000ಕ್ಕಿಂತ ಮೇಲ್ಪಟ್ಟು ಸಣ್ಣ ಗುತ್ತಿಗೆದಾರರು 10 ಲಕ್ಷ 15 ಲಕ್ಷ 5 ಲಕ್ಷ ಯಾವಾಗ ಕೊಡ್ತಿರೋ? ಯಾವ ಆಧಾರದ ಮೇಲೆ ಕೊಡ್ತೀರಿ? ಸೀನಿಯಾರಿಟಿ ಮೇಲೆ ಕೊಡ್ತಿರೋ ಅಥವಾ ದೊಡ್ಡ ಗುತ್ತಿಗೆದಾರರಿಗೆ ಕೊಡ್ತಿರೋ? ದಯಮಾಡಿ ತಿಳಿಸ್ಬೇಕು. ಎಷ್ಟು ಇದು 13,000 ಕೋಟಿನ 4 ನಿಗಮದಲ್ಲಿ ಯಾವಾಗ ಕೊಡ್ತೀರಿ? ಎಷ್ಟಿಟ್ಟಿದ್ದೀರಿ ಹಣನ? ಈ ಪ್ರಾಜೆಕ್ಟ್ ಕೃಷ್ಣಾ ಬೇಸಿನ್ ಇರ್ಬೋದು, ಕಾವೇರಿ ನೀರಾವರಿ ನಿಗಮದಿರ್ಬೋದು. ಇವತ್ತು ಕಾವೇರಿ ನೀರಾವರಿ ನಿಗಮದಲ್ಲೇ ಸುಮಾರು 2,000 ಕೋಟಿ ಬಿಲ್ಲು ಪಾವತಿ ಇದೆ. 2,000 ಕೋಟಿ ಕಾವೇರಿ ನೀರಾವರಿ ನಿಗಮದ ಸುಮಾರು 29 ಡಿವಿಷನ್ಗಳಲ್ಲಿ ಹಣ ಕೊಡುವಂಥ ಪರಿಸ್ಥಿತಿ ಇದೆ ಇವತ್ತು. ಅದನ್ನು ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಉದಾಹರಣೆಗೆ ಹೇಳಿದ್ರೆ ಕೆಲವು ಲ್ಯಾಂಡ್ ಅಕ್ವಿಷನ್ ಬಿಲ್ ಕೊಡಬೇಕಾದ್ರೆ ನಮ್ಮ ಏನು ಅಧಿಕಾರಿಗಳಿದ್ದಾರೆ ಅವರು ಲ್ಯಾಂಡ್ ಅಕ್ವಿಷನ್ ಬಿಲ್ ಅಧಿಕಾರಿಗಳು ಇವತ್ತು ಇಲ್ಲಿ ಅವ್ರನ್ನ ನೋಡಿ ಸ್ವಾಮಿ, ಇಲ್ಲಿ ಎತ್ತಿನೊಳೆ ಸಮಗ್ರ ಕುಡಿಯುವ ನೀರು ಯೋಜನೆ ಇವತ್ತು 2025ನೇ ಲೆಕ್ಕ ಪರಿಶೋಧನಾ ವರದಿನಲ್ಲಿ ಬಂದಿದೆ. ವರದಿನಲ್ಲಿ ಏನಿದೆ ದಯಮಾಡಿ, ಯಾಕೆಂದರೆ ವರದಿನಲ್ಲಿ ಇವತ್ತು ಉದಾಹರಣೆಗೆ ಹೇಳೋದಾದರೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಎತ್ತಿನೊಳೆದು ಇದರಲ್ಲಿ ಈ ಥರ ಹೋದರೆ ಇನ್ನೂ 10 ವರ್ಷ ಬೇಕಾಗುತ್ತೆ. ಹಣ ಇದೆಯಾ? ಇಲ್ದಲೇ ರಿಪೋರ್ಟ್ನ ಇದನ್ನು ಕೊಟ್ಟಿರುವಂಥ ರಿಪೋರ್ಟಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಒಂದೇ ಇದರಲ್ಲಿ ಸುಮಾರು ಅವ್ರು ಹೇಳೋದು, ನಾನಲ್ಲ, ಇದ್ರದ್ದು ರಿಪೋರ್ಟ್ ಇದೆಯಲ್ಲ ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ. 29 ಜನ ಗುತ್ತಿಗೆದಾರರು, 29 ಜನ ಗುತ್ತಿಗೆದಾರರಿಗೆ 14,895 ಕೋಟಿ. 29 ಜನ ಗುತ್ತಿಗೆದಾರರಿಗೆ 14,895
5 ಕೋಟಿ ಹಣನ ಇವತ್ತು ಕಾಂಟ್ರಾಕ್ಟ್ ಗುತ್ತಿಗೆದಾರರಿಗೆ ಕೊಟ್ಟವ್ರೆ. ಉದಾಹರಣೆಗೆ ಹೇಳಿದರೆ ಒಬ್ಬ ಗುತ್ತಿಗೆದಾರರಿಗೆ ಶಂಕರ್ ನಾರಾಯಣ್ ಕನ್ಸ್ಟ್ರಕ್ಷನ್ ಅಂತ 5,216 ಕೋಟಿ. ಅದೇ ರೀತಿ ಇವತ್ತು ಮೆಗಾ ಇಂಜಿನಿಯರಿಂಗ್ಗೆ 3,000 ಕೋಟಿ. 7 ಜನ ಗುತ್ತಿಗೆದಾರರಿಗೆ ಅಶೋಕ್ ತಣ್ಣೂರೇ ಇವತ್ತು ಕೊಟ್ಟಿರೋದು 14,000 ಕೋಟಿ. ಇವತ್ತು ಉದಾಹರಣೆಗೆ ಮೆಗಾ ಇಂಜಿನಿಯರ್ಗೆ 3,000 ಕೋಟಿ, ಶಂಕರನಾರಾಯಣ್ ಕನ್ಸ್ಟ್ರಕ್ಷನ್ಗೆ 5,200 ಕೋಟಿ, ಆಮೇಲೆ GPR ಕನ್ಸ್ಟ್ರಕ್ಷನ್ 1,000 ಕೋಟಿ, PGR ಯೋಜನೆ 1,169 ಕೋಟಿ, BSR ಇವು ಮನೆ ಸಭಾಧ್ಯಕ್ಷ 7 ಜನ ಗುತ್ತಿಗೆದಾರರಿಗೆ. ಇನ್ಯಾರು ಬೇರೆ ಇಲ್ವಾ? ಇದನ್ನೇ ನಮ್ಮ ಏನು ಭಾರತ ಲೆಕ್ಕ ನಿಯಂತ್ರಣ ಮಾಲಕ ಪರಿಶೋಧಕರು ಬರೆದಿದ್ದಾರೆ. 5,000 ಕೋಟಿ ಒಬ್ಬರೇ ಗುತ್ತಿಗೆದಾರರಿಗೆ ಕೊಟ್ಟಿದ್ದೀರಲ್ಲ, ಇದು ಅವರಿಗೆ ಎಲಿಜಿಬಲ್ ಇತ್ತ? 3,000 ಕೋಟಿ ಕೊಟ್ಟಿದ್ರೆ ಅವ್ರಿಗೆ ಎಲಿಜಿಬಲ್ ಇತ್ತ? ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಎತ್ತಿನೊಳೆ ಇದು. ಈ ಎತ್ತಿನೊಳೆನ ನೀವು ವರ್ಷಕ್ಕೆ 900 ಕೋಟಿ ಇಟ್ಟರೆ ಎಷ್ಟು ವರ್ಷದಲ್ಲಿ ಮುಗಿಸ್ತೀರಿ? ಅಲ್ಲಿ ಹೇಳ್ತಾರೆ ಕೆಲವರು, ಎತ್ತಿನೊಳೆ ಈ ವರ್ಷ ಬಂದೋಯ್ತು. ನಮ್ಮ ಇಲ್ಲಿ ಹೇಳಿ, ಈ ಕಡೆ ಗಣೇಶಣ್ಣರು ಕೂತವ್ರೆ, ನಮ್ಮ ಈ ಕಡೆ ರಾಜಣ್ಣರು ಕೂತವ್ರೆ, ಎತ್ತಿನೊಳೆ ಯಾವ ಬರುತ್ತೆ ಹೇಳಿ? ವರ್ಷಕ್ಕೆ 900 ಕೋಟಿ ಕೊಟ್ಟರೆ ಇನ್ನು 14,000 ಕೋಟಿ ಬೇಕು. 14,000 ಕೋಟಿ ಅಂದರೆ ಮಿನಿಮಮ್ ಕನಿಷ್ಠ ಒಂದು ವರ್ಷಕ್ಕೆ 5,000 ಕೋಟಿನಾರು ಇಡಬೇಕಲ್ವ ರಾಜಣ್ಣರೇ? ಒಂದು 3 ವರ್ಷದಲ್ಲಾರು ಆ ಭಾಗದ ಜನ ಇವತ್ತು ಯಾವ ಬರುತ್ತೋ, ನೀರು ಬರುತ್ತೋ. ಅಧ್ಯಕ್ಷರೇ, ಎತ್ತಿನೊಳೆ ಈ ಜೂನ್ ತಿಂಗಳಿಗೆ 100ಕ್ಕೆ 100 ಬರುತ್ತೆ ನೀರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆ ತಡೆಯಿಂದ ನಿಂತಿದೆ ಹೊರತು ಕ್ಲಿಯರ್ ಆಗಿದೆ. ಯಾವುದೇ ಕಾರಣದಿಂದ ನೀರನ್ನ ಹರಿಸ್ತೀವಿ, ನಮ್ಮ ಅರಸೀಕೆರೆ ಮೇಲೆ ಹಾಸಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಸ್ಕೊತಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತೈತಿ, ನೀರು ಆಗುತ್ತೆ, ಯಾವುದೇ ಅನುಮಾನ ಇಲ್ಲ, ಉಳಿದಿಲ್ಲ. ಬಿಡಿಸ್ಕೊತೀವಿ ಅಂತ ಹೇಳಿಲ್ಲ. ಇದು ರಿಪೋರ್ಟ್ ಇದೆಯಲ್ಲಪ್ಪ, ಆ ರಿಪೋರ್ಟನ್ನ ನಾನು ರಿಪೋರ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ಹೇಳಿ, ನಾನು ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ 0 to 100 ಹಾಸನ ಜಿಲ್ಲೆಗೆ ಬರುತ್ತೆ. 100 ಇಂದ 250 ಕಿಲೋಮೀಟ್ರವರೆಗೆ ತುಮಕೂರು ಜಿಲ್ಲೆಗೆ ಬರುತ್ತೆ. 250ರಿಂದ ಮುಂದಕ್ಕೆ ಪೈಪ್ ಲೈನಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈಗಾಗಲೇ 5,000 ಕೋಟಿಗೆ 2 ಜನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಎಕ್ವಿಷನ್ನು ಆಗಿಲ್ಲ, ಹಣನೂ ಇಲ್ಲ. 5,000 ಕೋಟಿಗೆ ಇವತ್ತು ಕಾಂಟ್ರಾಕ್ಟನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷ. ಬೇಕಾದ್ರೆ ನಾನು ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಾನೇನೋ ಸುಮ್ಮನೆ ಇದ್ರ ಭಾಷೆ ಮಾಡ್ತಾ ಇಲ್ಲ. ನಾವು ಯಾವತ್ತು ಎತ್ತಿನೊಳೆ ಬರುತ್ತೋ ಬಿಡುತ್ತೋ ಪಾಪ ಜನಕ್ಕೆ ಬರಬೇಕು. ನನಗೆ ಬೇಕಾಗಿರೋದು ಎತ್ತಿನೊಳೆ ಏನು ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಆ ಜಿಲ್ಲೆ ಜನತೆಗೆ ಎತ್ತಿನೊಳೆ ನೀರು ಬರಬೇಕು. ನೀರು ಬರಬೇಕಾದ್ರೆ ಎಷ್ಟು ಎತ್ತಿನೊಳೆಗೆ ಹಣ ಬೇಕು, ಎಷ್ಟು ದುಡ್ಡು ಕೊಡ್ತೀರಿ ವರ್ಷಕ್ಕೆ, ಅದನ್ನ ನೇರವಾಗಿ ಸದನದಲ್ಲಿ ಹೇಳಬೇಕು. ಆ ಭಾಗದ ಜನಕ್ಕೆ ಸುಳ್ಳು ಹೇಳೋದು ಬೇಡ. ಎತ್ತಿನೊಳೆ ನೀರು ಕೊಡ್ತೀವಿ, ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಇವತ್ತು ಯೋಜನೆ ಪ್ರಾರಂಭದಾಗ 4,000 ಕೋಟಿ ಇತ್ತು, ಇವತ್ತು 23,000 ಕೋಟಿ ಇದೆ. ಮುಂದಕ್ಕೆ ಎಷ್ಟಾಗುತ್ತೆ ಅನ್ನೋದು ಹೇಳಿ ಮೊನ್ನೆ ಸಭಾಧ್ಯಕ್ಷರೇ. ಅದನ್ನು ದಯಮಾಡಿ ಈ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ನಾನಲ್ಲ, ಈ ಚರಿತ್ರೆಯಲ್ಲಿ ಇದೆ. ಭಾರತ ಸರ್ಕಾರದ ಮಹಾಲೆಕ್ಕಪಾಲಕರು ಬರೆದಿರೋದು ಎತ್ತಿನೊಳೆದು, ನಾನು ಬರೆದಿಲ್ಲ. 7 ಜನ ಗುತ್ತಿಗೆದಾರರಿಗೆ ಸುಮಾರು 5,000 ಕೋಟಿ, ಒಬ್ಬರಿಗೆ 3,000 ಕೋಟಿ. ಅವ್ರಿಗೆ ಯಾವ ಆಧಾರದ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಬರೆದಿಲ್ಲ ಸ್ವಾಮಿ. ಅಲ್ಲಿಯ ಮಹಾಲೆಕ್ಕಪಾಲಕರು ಬರೆದಿರೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದನ್ನು ಹೇಳಿ, ಯಾರು ಕೊಟ್ಟರು, ಇವ್ರ ಕಾಲದಲ್ಲಿ ಕೊಟ್ಟರು, ಹಿಂದಿನ ಕಾಲದಲ್ಲಿ ಕೊಟ್ಟರು, ನನಗೆ ಗೊತ್ತಿಲ್ಲ. ಕೊಟ್ಟಿರೋದನ್ನ ನಿಮ್ಮ ಗಮನಕ್ಕೆ ಆ ಬುಕ್ಕಲ್ಲಿ ಇರೋದನ್ನ ಓದಿ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ. ಲ್ಯಾಂಡ್ ಅಕ್ವಿಷನ್ನು ಮಾನ್ಯ ಸಭಾಧ್ಯಕ್ಷೆ, ಮೊನ್ನೆ ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹೇಳಿದರು. ಇಲ್ಲೇ ಮಾನ್ಯ ಸಭಾಧ್ಯಕ್ಷರೇ, ಇಲ್ಲೇ ಉಪಮುಖ್ಯಮಂತ್ರಿಗಳು ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಅವತ್ತು ಅರ್ಜೆಂಟಾಗಿ ಹೋಗ್ಬೇಕಾಯಿತು, ಡೆಲ್ಲಿಗೆ ಫೋನ್ ಬಂತು, ಹೋದೆ ಮಾನ್ಯ ಸಭಾಧ್ಯಕ್ಷ.
ಗಡ್ಕರಿಯವ್ರು ನೋಡಬೇಕಾಯ್ತು ಸಾಯಂಕಾಲ 6 ಗಂಟೆಗೆ. ಆದರೆ ಉಪಮುಖ್ಯಮಂತ್ರಿಗಳು ತಪ್ಪು ನಾವು ಕಳಿದ ತಕ್ಷಣ ಅವ್ರು ಉತ್ತರ ಕೊಟ್ಟರು. ಉತ್ತರ ಏನು ಕೊಟ್ಟಿದ್ದಾರೆ? ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ದಂಡಿನಹಳ್ಳಿ ಹೋಬಳಿ ಕುಂಬೇನಹಳ್ಳಿ ಗ್ರಾಮದ ಬಳಿ ಹೇಮಾವತಿ ನದಿಯಿಂದ 0.177 TMC ನೀರನ್ನು ಎತ್ತಲು ಶಂಭುದೇವನ ಕೆರೆಗೆ ತುಂಬಿಸುವ ಯೋಜನೆಗೆ ಅವಶ್ಯಕತೆ ಇರುವ ಜಮೀನುಗಳ ಭೂ ಸ್ವಾಧೀನ ಪ್ರತಿಕ್ರಿಯೆ ಭೂ ಪರಿಹಾರ 14.88 ವಿಶೇಷ ಭೂ ಸ್ವಾಧೀನ ಹಾಸನವರಿಗೆ ಬಿಡುಗಡೆ ಮಾಡಲಾಗಿದೆ. ಇಲ್ಲಿ ಬಿಡುಗಡೆ ಮಾಡಿದೆ ಅಂತ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ರೈಟಿಂಗ್ನಲ್ಲಿ ಕೊಟ್ಟವ್ರೆ. SLO ಡಿ ಸಿನ ರೇವಣ್ಣವ್ರು ಬೈತಾರೆ ಅಂತಾರೆ, SLO ರೇವಣ್ಣವ್ರು ಬೈತಾರೆ ಅಂತಾರೆ. 14 ಕೋಟಿ ದುಡ್ಡೇ ಬಂದಿಲ್ಲ ಅಂತ ರೈಟಿಂಗ್ನಲ್ಲಿ ಕೊಡ್ತಾರೆ. ಇಲ್ಲಿ ನಾನು ಈ ಸದನದ ಮುಖೇನ 14 ಕೋಟಿ ಬಂದಿದೆ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಕೇಳಿದರೆ ಇಲ್ಲಿ ಬಂದಿಲ್ಲ ಅಂತ ಅವ್ರು ಎಂಡಾಸ್ಮೆಂಟ್ ಕೊಡ್ತಾರೆ. ಆಮೇಲೆ ರೈತರದು ತಿರುಗಿಸೋದು SLO ಆಫೀಸಲ್ಲಿ. ನಾಳೆ ಬನ್ನಿ, ನಾಡಕ್ಕೆ ಬನ್ನಿ, ದುಡ್ಡು ಕೊಟ್ಟು PD ಅಕೌಂಟಲ್ಲಿ ಇಟ್ಕೊಂಡು 10 ಕೋಟಿನ 6 ತಿಂಗಳು ಇಟ್ಕೊಂಡ್ಬಿಟ್ಟು ಇವತ್ತು ವಾಪಸ್ ಕಳಿಸ್ಬಿಟ್ಟು ರೈತರಿಗೆ ದುಡ್ಡು ಕೊಡ್ತಾ ಇಲ್ಲ. ಮೊನ್ನೆ ಸಭಾಧ್ಯಕ್ಷ ನಮ್ಮ ಹಿಂದಿನ ಡೆಪ್ಟಿ CM ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು ಹೇಳಿ ನೋಡಿ, ನಿಮಗೆ ಕಳಿಸ್ಕೊಡ್ತೀನಿ. ಡೆಪ್ಟಿ CM ಇಲ್ಲಿ ಹೇಳ್ತಾರೆ 14 ಕೋಟಿ ಕೊಟ್ಟಿದ್ದೀವಿ ಅಂತ, ದುಡ್ಡೇ ಬಂದಿಲ್ಲ ಅಂತ ಅವ್ರು ಹೇಳ್ತಾರೆ. ನೆನ್ನೆ ತಂದಿರೋದು ದಾಖಲೆನ, ಮೊನ್ನೆ ಶುಕ್ರವಾರ ದಿವಸದ ದಾಖಲೆ. ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟ ಮೇಲೆ ನಾನು SLO ಆಫೀಸಲ್ಲಿ ಕೇಳಿ ದುಡ್ಡೇ ಬಂದಿಲ್ಲ ಸರ್ ಅಂತಾರೆ. ನಾನು ಅದು ಯಾವ ರೀತಿ SLO ಆಫೀಸ್ ಕೆಲಸ ಇದೆ ಅಂದರೆ ಅವ್ರಿಗೆ 2 ಚಾರ್ಜು. ಇಲ್ಲಿ SLO ಆಫೀಸು, ಸಕಲೇಶ್ಪುರದ AC ಆಫೀಸು. ಆ ಪರಿಸ್ಥಿತಿ ಇದೆ. ಜಿಲ್ಲಾಧಿಕಾರಿಗಳು ಕೇಳಕ್ಕೆ ಹೋದರೆ ಯಾವುದು ದುಡ್ಡೇ ಇಲ್ಲ ಅಂತಾರೆ. ಯಾವ ರೀತಿ ನೀವು ದಯಮಾಡಿ ನಾನು ಹೇಳೋದು, ರೈತರಿಗೆ ಎಷ್ಟು ವರ್ಷ ಬೇಕು ಸ್ವಾಮಿ? ನಾಳೆ ಅವ್ರದ್ದು 10 ವರ್ಷ 15 ವರ್ಷ ಆದರೆ ಇವತ್ತವರಿಗೆ ನಮ್ಮ ನಾಲೆ 0 to 5 5ಇಂದ 35 ಕಿಲೋಮೀಟ್ರ್ ನಾಲೆ ಆಗೋಗಿದೆ. ಸುಮಾರು 14,000 ಎಕರೆ ನೀರಾವರಿ ಆಗಬೇಕು ಆ ಭಾಗದ ಜನ. ಅದಕ್ಕೆ ಕೇಳಿದರೆ ಡೆಪ್ಟಿ CM ಇಲ್ಲ, ಈಗ ಕೊಡಲ್ಲ, ಸಕಲೇಶ್ಪುರಕ್ಕೆ ಕೊಡ್ತೀನಿ. ಪಾಪ ನನಗೇನಿಲ್ಲ, ಕೊಡ್ದವರು ಪರವಾಗಿಲ್ಲ. ರೈತರಿಗೆ ಹೇಳ್ತೀನಪ್ಪ, ಈ ಥರ ಹೇಳಿದ್ರು, ನಾನೇನು ಮಾಡಲಿ, ಒಂದು ಸ್ವಲ್ಪ ತಡ್ಕೊಳ್ಳಿ. 10 ವರ್ಷ ನಮ್ಮ ಜಿಲ್ಲೆಯಲ್ಲಿ ಏನೂ ಕೆಲಸನೇ ಆಗಲಿಲ್ಲಪ್ಪ. ಕುಮಾರಸ್ವಾಮಿಯವ್ರು ಬಂದರು, ಪರಮೇಶ್ವರನವರು ಇದ್ದರು. ಕುಮಾರಸ್ವಾಮಿಯವ್ರು ಇಟ್ಕೊಂಡು ಹಾಸನ ಮೆಡಿಕಲ್ ಕಾಲೇಜ್ಗೆ 250 ಕೋಟಿ ಕೊಡಿಸ್ತೆ, ಫ್ಲೈಓವರ್ ಕೊಡಿಸ್ತೆ, ದುದ್ದ ಶಾಂತಿಗ್ರಾಮಕ್ಕೆ 100 ಕೋಟಿ ಕೊಡಿಸ್ತೆ, ದುದ್ದ ಶಾಂತಿಗ್ರಾಮಕ್ಕೆ ಕುಡಿಯೋ ನೀರು ಕೊಡಿಸ್ತೆ, ಕೆರೆಗಳು ತುಂಬಿಸೋಕೆ ಕೊಡಿಸ್ತೆ. ಮಾನ್ಯ ಸಭಾಧ್ಯಕ್ಷ 10 ವರ್ಷ. ಹಾಸನ ಏರ್ಪೋರ್ಟ್ ಜಾಗ ನೋಡಿಯೇ ಕೊಡ್ತಾರಲ್ಲ ಸ್ವಾಮಿ. ಇದರಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು, ರಾಜಕಾರಣಿಗಳು, ಇಲ್ಲಿ ಏನೈತೆ ನಮ್ಮ ಹಾಸನದಲ್ಲಿ 2 ಪಾರ್ಟಿ, ದೇವೇಗೌಡರು ವಿರೋಧ ಪಕ್ಷದ ಪಾರ್ಟಿ. ಕಾಂಗ್ರೆಸ್ ಬಂದಾಗ BJPಲಿದ್ದರು ಕಾಂಗ್ರೆಸ್ ಕೊಡ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಇದ್ದಾರೆ ಮುಖಂಡರುಗಳು. ಅಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಲ್ಲ. ನನ್ನ ಸಭೆಯಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಬಾರ್ದು. ಯಾರನ್ನೇ ಹೆಸರನ್ನು ನಾವು ತೆಗಿಬಾರ್ದು. ನನ್ನ ಒಂದು ಪ್ರಿನ್ಸಿಪಾಲ್ ಮನೆ ಸಭೆಗೆ ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈ ಮಟ್ಟಕ್ಕಾದರೂ ಒಬ್ಬ ಜಿಲ್ಲಾಧಿಕಾರಿ 1200 ಎಕರೆ ಬೇಕು ಅಂತ ಹೇಳಿದ ಮೇಲೆ ಯಾವ ಆಧಾರದ ಮೇಲೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಹೋಗ್ತಾರೆ? ಅದರಲ್ಲಿ 466 ಎಕರೆನಲ್ಲಿ 266 ಎಕರೆ ಸರ್ಕಾರಿ ಜಾಗ. ಆ 266 ಎಕರೆ ಸರ್ಕಾರಿ ಜಾಗ ಹೊಡೆಯೋಕ್ಕೆ ಯಾರಿದ್ದಾರೆ ಇದರಿಂದ? ಬರೀ ಕೇವಲ 200 ಎಕರೆ ಜಾಗಕ್ಕೆ ದುಡ್ಡು ಕೊಟ್ಟರೆ 466 ಎಕರೆ ಏರ್ಪೋರ್ಟ್ ಜಾಗ ಬರುತ್ತೆ. ಇದರಿಂದ ಯಾರಿದ್ದಾರೆ? ಯಾವ ಕಾಲದಿಂದ ಪೆಂಡಿಂಗ್ ಇತ್ತು? ಯಾರು ಇದರಲ್ಲಿ ಜವಾಬ್ದಾರಿ? ಯಾರು ಅಧಿಕಾರಿಗಳು? ಅದನ್ನು ತನಿಖೆ ಮಾಡೋದಕ್ಕೆ ಸರ್ಕಾರ ತಯಾರಿದೆಯಾ? ಮನೆ ಸಭಾಧ್ಯಕ್ಷರ ಕಂದಾಯ ಮಂತ್ರಿಗಳಿಲ್ಲ ಇಲ್ಲಿ. ಯಾವ ರೀತಿ ಇದೆ ನಮ್ಮ ಜಿಲ್ಲೆ ಒಳಗೆ? ಹಾಸನ ಸುತ್ತಮುತ್ತ ಲೇಔಟ್ಗಳು ಯಾವ ಇದು ಉಳಿದಿಲ್ಲ, ಸರ್ಕಾರಿ ಜಾಗ ಉಳಿಲ್ಲ, ಸ್ಮಶಾನ ಉಳಿದಿಲ್ಲ. ಇವತ್ತು ಏನಾರು ಹೇಳಕ್ಕೆ ಹೋದರೆ ತನಿಖೆ ನಡೀತಾ ಇದೆ ಅಂತಾರೆ. 2 ವರ್ಷದಿಂದ ತನಿಖೆ ನಡೀತಾ ಇದೆ ಅಂತಾರೆ. ಈಗ ಚಿಕ್ಕಡ್ಲೂರು 1977ರಲ್ಲಿ ಒಂದು ಆದೇಶ ಆಗುತ್ತೆ, 2 ತಿಂಗಳಿಗೆ ಇದು ಕಟ್ತು ಹೋದರೆ ಆ ಸರ್ಕಾರನ ಮುಟ್ಕೋಲು ಹಾಕಬೇಕು ಅಂತಾರೆ 78ರಲ್ಲಿ. ಇವತ್ತು 78ನ 21ನೇ ಇಸ್ವಿನಲ್ಲಿ ಇವತ್ತು 78 ಎಕರೆ ಜಾಗ ಕೊಡ್ತಾರೆ. ಆ ಜಾಗ ಕೊಡೋ ಉದ್ದೇಶದಿಂದನೇ ಇವತ್ತು ಮಾನ್ಯ ಸಭಾಧ್ಯಕ್ಷರೇ 4 ವರ್ಷ ಮಹಾನಗರ ಪಾಲಿಕೆ ಆದರೂ ಆ ಜಾಗನ ಮಹಾನಗರ ಪಾಲಿಕೆ ಕೊಡಲಿಲ್ಲ.
ಹ್ಯಾಂಡ್ ಓವರೇ ಮಾಡಿಲ್ಲ ಮಹಾನಗರ ಪಾಲಿಕೆಗೆ. ಈಗ ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಗ್ರಾಮ ಪಂಚಾಯತಿ 22 ಜನ ಸದಸ್ಯಗಳ ಮೇಲೆ 1 to 4 ಆಗಿದೆ. ಅದೇ ರೀತಿ ನಗರಸಭೆ ಇವ್ರ ಮೇಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಒಂದಲ್ಲ ಎರಡಲ್ಲ, ಇವತ್ತು ಹಾಸನ ಜಿಲ್ಲೆಯಲ್ಲಿ ಮಲ್ಲಪ್ಪನಹಳ್ಳಿ ಅಂತ 13 ಎಕರೆ 11 ಎಕರೆನ ಖರಾಬ್ ಜಾಗ ಬಂಡೆ ಜಾಗನ ಯಾರು ಇವತ್ತು ಸುಮಾರು 500ರಿಂದ 1000 ಕೋಟಿ ಆಗುತ್ತೆ. 1000 ಕೋಟಿ ಆಸ್ತಿನ 3 ಜನಕ್ಕೆ ಬರ್ಕೊಡ್ತಾರಲ್ಲ ಸ್ವಾಮಿ. ಇದು ಬಿ ಖರಾಬ್, ಎ ಖರಾಬ್, ಸಿ ಖರಾಬ್, ನನಗೆ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಮೀಟಿಂಗ್ ಆಗುತ್ತೆ. DDLR ಇರಬೇಕು. DDLR ಇಲ್ವೇ ಇಲ್ಲ. ADLR ಬರ್ಕೊಡ್ತೇನೆ. ADLR ಇದು ಕಾನೂನು ಬಾಹಿರ ಅಂತೇಳಿ ಸಸ್ಪೆಂಡ್ ಮಾಡಿದರೆ ನಮ್ಮ ಮುದುಗುಲ್ ಅಂತ ಇದ್ರು ಪಾಪ, ಈ ಆನೆಸ್ಟಿದಿ ಕೋರಲ್ಲೂ ಕುಮಾರಸ್ವಾಮಿ ಕಾಲದಲ್ಲಿ ಅವರೇ ಪಾಪ ಅವ್ರನ್ನ ಸಸ್ಪೆಂಡ್ ಆಗೋ ಫೈಲ್ನ ಮುಚ್ಚಿಟ್ರು. ಇಂಥವ್ರು ರಾಜ್ಯದ ಅಧಿಕಾರಿಗಳು. ಹಾಸನ ಜಿಲ್ಲೆ ಸುತ್ತಮುತ್ತ ಇವತ್ತು 18,000 ಡಿಮುಡ್ ಫಾರೆಸ್ಟ್ ಇದೆ. ಡಿಮುಡ್ ಫಾರೆಸ್ಟ್ ಒಳಗೆ ಎಷ್ಟು ಕಲ್ಲು ಗಣಿಗಾರಿಕೆ ಕೊಟ್ಟಿದ್ದೀರಿ? ಯಾವ ಉದ್ದೇಶದಿಂದ, ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ? ಇವತ್ತು ನಂದೇ ಶ್ರೀಮಠದ ಕಾವಲು 1300 ಎಕರೆ ಶ್ರೀಮಠದ ಕಾವಲನ್ನ ಇವತ್ತು ಫಾರೆಸ್ಟ್ ಇಲಾಖೆ ಎಲ್ಲ ಮಾಡಿ ಸರ್ವೆ ಮಾಡಿ ಅದನ್ನು ಖಾತೆ ಮಾಡಬೇಕು ಅಂದರೆ 1 ವರ್ಷದಿಂದ ಇಟ್ಕೊಂಡವ್ರಲ್ಲ ಮಾನ್ಯ ಸಭಾಧ್ಯಕ್ಷರೇ. ಕೆಲವು 1980 ಇಸ್ವಿಲಿ ಜಮೀನು ಮಂಜೂರಾಯ್ತೆ. ಇವತ್ತು ಅವ್ರು ಖಾತೆ ಮಾಡೋಕ್ಕಾಗಿಲ್ಲ. ಶಾವಂತಹಳ್ಳಿ ಇವು ಯಾಕೆ ನಮ್ಮ ಮಂತ್ರಿಗಳು ಇಲ್ಲೇ ಇದ್ದಾರೆ. ಇವತ್ತು ಉದಾಹರಣೆಗೆ ಹೇಳಿದರೆ ಅದೇ ರೀತಿ 18,000 ಎಕರೆ ಡಿಮುಡ್ ಫಾರೆಸ್ಟ್, ಆ ಡಿಮುಡ್ ಫಾರೆಸ್ಟ್ನ ಲೂಟಿ ನಡೀತಾ ಇದೆ. ಆಮೇಲೆ ಉದಾಹರಣೆಗೆ ಮಾನ್ಯ ಸಭಾಧ್ಯಕ್ಷ ಶಾವನೂರು 16 ಬಾರಿ DCಗೆ ಎಲ್ಲರಿಗೂ ಅರ್ಜಿ ಕೊಟ್ಟಿದ್ದಾರೆ. ಶಾವನೂರಿನಲ್ಲಿ ಕೆರೆ 8 ಎಕರೆ ಕೆರೆ ಒತ್ತುವರಿ ಮಾಡಿ ಲೂಟಿ ಮಾಡ್ತಾವ್ರೆ ಅಂತ. ಕೆರೆನೂ ಬಿಡ್ಸೋಕ್ಕಾಯ್ತಾ ಇಲ್ಲ ಪಾಪ. ಜನ ಎಲ್ಲ ಬಂದು ದನಕರುಗಳಿಗೆ ಕೆರೆ ಬೇಕು ಅಂದರೆ ಅದನ್ನು ಬಿಡ್ಸೋಕ್ಕಾಗಲ್ಲ. ಈಗ ಉದಾಹರಣೆಗೆ ಹೇಳಿದರೆ ಇದೇ ರೀತಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 10 ಕಿಲೋಮೀಟರ್ ಒಳಗೆ ಯಾವುದು ಮಾಡಬಾರ್ದು ಅಂತ ಇದೆ. ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿನ ಸರ್ಕಾರಿ ಜಾಗ ಮಶಾಣ ಏನೂ ಬಿಡ್ತಾ ಇಲ್ಲ. ಕಂದಾಯ ಇಲಾಖೆ DC ಹಾಸನ ತಹಸೀಲ್ದಾರನ್ನ ಪಾಪ ಅವ್ರನ್ನ ಇದು ಕೊಡಬೇಕು, ಅವಾರ್ಡ್ ಕೊಡಬೇಕು. ಅವರು ತರೀಕೆರೆಯಲ್ಲಿದ್ದು ಸಸ್ಪೆಂಡ್ ಆಗಿ ಬಂದಿರೋ ಇಲ್ಲಿ ಹಾಕ್ಯವ್ರೆ. ನಮಗೆ ಯಾರ್ಯಾರು ಸಸ್ಪೆಂಡ್ ಇರ್ತಾರೆ ಅವ್ರು ಇಲ್ಲಿಗೆ ಹಾಕಿರ್ತಾರೆ ನಮ್ಮ ಆಸ್ತಿಗೆ. ಈಗ ಆ ಥರ ಪರಿಸ್ಥಿತಿ ಇದೆ. ಅವ್ರು ಏನು ಹೇಳ್ತಾರೆ, ಅವ್ರ ಮನೇಲಿ ಯಾರು ಲ್ಯಾಂಡ್ ಮಾಫಿಯಾ ಇದ್ದಾರೆ ಅವ್ರ ಮನೇಲಿ ಕೂತ್ಕೊಂಡೆ ಬರ್ಕೊಡ್ತಾರೆ, ಏನು ಬೇಕೋ ಬರ್ಕೊಡ್ತಾರೆ ಆ ತಹಸೀಲ್ದಾರ್. ಕೇಳಕ್ಕೆ ಹೋದರೆ ಉದಾಹರಣೆಗೆ ಮಾನ್ಯ ಸಭಾಧ್ಯಕ್ಷರೇ, ಇದು ಒಂದು ಕಿತ್ತಿನಕೆರೆ ಅಂತ, ಕಿತ್ತಿನಕೆರೆಯಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಒಂದು ಹೆಣ್ಣೆಕ್ಸು ದ್ಯಾವಮ್ಮ ಅಂತ. ಆ ಅಮ್ಮಂಗೆ ದ್ಯಾವಮ್ಮ ವೈಫ್ ಆಫ್ ರಾಮೇಗೌಡ ಲೇಟ್. ಅವ್ರು ಸತ್ತೋದ್ಮೇಲೆ 90 ದಿನದೊಳಗೆ ಅವ್ರಿಗೆ ಖಾತೆ ಮಾಡಬೇಕಲ್ವ ಮಾನ್ಯ ಸಭಾಧ್ಯಕ್ಷರೇ. ತಹಸೀಲ್ದಾರು 90 ದಿನದೊಳಗೆ ಯಾರ ಕೈಲೋ ಒಂದು ತಕರಾರು ಅರ್ಜಿ ತಗೊಂಡು ಅವಮ್ಮ ಹೆಬ್ಬೆಟ್ಟು 85 ವರ್ಷ ಐತೆ. ಈ ತಹಸೀಲ್ದಾರು ನಾವು ಹೋಗಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡೆ, ಏನ್ರಿ ಈ ಥರ ಮಾಡಿಲ್ಲ ಅಂದರೆ ಕಣ್ಬಾಯಿ ಬಿಡ್ತಾವ್ರೆ. ದುಡ್ಡು ತಗೊಂಡು 85 ವರ್ಷದ ಪಾಪ ಕಂದಾಯ ಮಂತ್ರಿಗಳು ಪಾಪ ಅಯ್ಯೋ ಆಸ್ತಿಗೆ ಬಂದರು 2 ತಿಂಗಳು ಕಾಲ ಏನೂ ಕೆಲಸ ಇಲ್ಲ. ಕಂದಾಯ ಮಂತ್ರಿಗಳು CM ಬರ್ತಾರೆ, ಇವ್ರು ಬರ್ತಾರೆ, ಫಂಕ್ಷನ್ ಮಾಡಬೇಕು, ಯಾರು ಬರಬೇಡಿ. ಬೆಳಗ್ಗೆ ಬಂದರೆ DC ಕಚೇರಿನಲ್ಲಿ ಎಲ್ಲ ಕೂರಿಸ್ಕೊಳ್ಳೋದು. ಸಾಯಂಕಾಲದವರಿಗೆ ಮುಖ್ಯಮಂತ್ರಿಗಳು ಬರ್ತಾರೆ, ನೀವು ಯಾರು ಐತೆ ಅಡ್ಡಾಡಿ ಕುಡಿದು ಫಂಕ್ಷನ್ ಮಾಡಬೇಕು. ಎಲ್ಲ ಯಾರು ಮಹಿಳಾ ಕಲಾ ಇಲಾಖೆ ಬಲ. ಇವತ್ತೇನಾಗಿದೆ ಅವಮ್ಮಂದೇನು ಪರಿಸ್ಥಿತಿ? ಇವತ್ತು 85 ವರ್ಷದ ದ್ಯಾವಮ್ಮ ಉರ್ಫ್ ರಾಮೇಗೌಡ ಯಾಕೆ ಮಾಡಿದ್ರು? ಅಲ್ಲಿ ಹೋದರೆ ಪೊಲೀಸ್ ಸ್ಟೇಷನ್ ಕರೆಸ್ತೆ, ಸಬ್ ಇನ್ಸ್ಪೆಕ್ಟ್ರನ್ನು ಕರೆಸ್ತೆ, ಸರ್ಕಾರಿ ಆಯಿತು ಅಂತ ಒಮ್ಮೆ ಇಲ್ಲ ಸರ್ ತಪ್ಪಾಗೋಯ್ತು ಅಂತ. ಈಗ AC ಕೋರ್ಟ್ಗೆ ಹಾಕ್ಯಾರೆ, ನೀನು ಹೋಗಿ ಅಲ್ಲಿ ಖಾತೆ ಮಾಡಿಸ್ಕೊ ಅಂತೇಳಿ ಅವ್ರು ದುಡ್ಡು ಇಸ್ಕೊಂಡು ಯಾರ್ದೋ ತಕರಾರು ಅರ್ಜಿ ಹಾಕ್ಯಾರ. ಈ ಮಟ್ಟಕ್ಕಿದೆ ಇವತ್ತು ಕಂದಾಯ ಇಲಾಖೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೃಷ್ಣ ಬೈರೇಗೌಡರು ಅವ್ರ ಪಾಪ ಆನೆಸ್ಟ್, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಕುಮಾರಸ್ವಾಮಿ ಅದೊಂದು 4 ಎಕರೆ 40 ವರ್ಷದಲ್ಲಿ ಉತ್ತರಲ್ಲ ಸ್ವಾಮಿ. 40 ವರ್ಷದ ಅನುಭವ ಕುಮಾರಸ್ವಾಮಿದು. ಏನಾದ್ರು ಒತ್ತುವರಿ ಮಾಡ್ಕೊಂಬಿಟ್ಟು ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಮಾಡಿಬಿಟ್ಟಿದ್ರೆ ಕುಮಾರಸ್ವಾಮಿ, ನಾನು ಅದಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್, ಸುಪ್ರೀಂ ಕೋರ್ಟಿ ಲಾಯರು, ಹೈಕೋರ್ಟಿ ಡಬಲ್ ಲಾಯರು, AG ಕುಮಾರಸ್ವಾಮಿನ 4 ಎಕರೆಗೆ ಪ್ರಕಾಶ್ ದೇವೇಗೌಡರು ಕುಟುಂಬ ಯಾವುದೋ ಆ ಪಾಪದ ಕೆಲಸ ಮಾಡಿಲ್ಲ. ಇವತ್ತು ಆಯಿತು ಹಾಸನ ಜಿಲ್ಲೆಗೆ ಕಂದಾಯ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಕೇಳ್ತೀನಿ, ಇಲ್ಲಿ ಲ್ಯಾಂಡ್ ಮಾಫಿಯಾ DC ತಹಸೀಲ್ದಾರ್ಗಳೆಲ್ಲ ಮಾಡ್ತಾವ್ರಲ್ಲ ಸ್ವಾಮಿ.
ಒಂದು ಉನ್ನತ ಮಟ್ಟದ ತನಿಖೆ ನಡೆಸ್ತಾರೆ ಕೇಳಿ. ಕೊಟ್ಟರೆ ನಿಮ್ಮ ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ಸರ್ 3 ಸಾರಿ ಕಂದಾಯ ಇದನ್ನ ಎಂಕ್ವೈರಿ ಮಾಡೋಕೆ ಹಾಕ್ಕೊಂಡವ್ರೆ. 3 ಸಾರಿ ಇಲ್ಲ. ಮೊನ್ನೆ ಒಂದು ಉತ್ತರ ಕೊಡ್ತಾರೆ, ಸರ್ ತನಿಖೆ ಆಗ್ತಾ ಇದೆ. 2 ವರ್ಷದಿಂದ ತನಿಖೆ ಬೇಕಾ? ಕುಮಾರಸ್ವಾಮಿದಾದರೆ ಸ್ಪೆಷಲ್ ಬೆಂಚು 4 ಎಕರೆಗೆ, ಅದು 40 ವರ್ಷದಿಂದ ಉಳ್ತವನಿಗೆ ಕುಮಾರಸ್ವಾಮಿ ಮಾಡೋದಲ್ಲಿ ಅಲ್ಲಿ ಯಾರು ಕೇಳೋರು ದಿಕ್ಕಿರಲಿಲ್ಲ ಆ ಕಾಲದಲ್ಲಿ. ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ, ಕಂದಾಯ ಇಲಾಖೆದ ದಾಖಲೆ ಸಹಿತ ಕೊಡ್ತೀನಿ. ಜಿಲ್ಲಾಧಿಕಾರಿಗಳು ಲ್ಯಾಂಡ್ ಮಾಫಿಯಾ ಜೊತೆ AC ತಹಸೀಲ್ ಪಾಪ AC ಕೆಲವರು ಈಗ DC ಕೋರ್ಟಲ್ಲಾಗುತ್ತೆ, AC ಕೋರ್ಟಲ್ಲಾಗುತ್ತೆ, ತಹಸೀಲ್ದಾರ್ ಕೋರ್ಟಲ್ಲಿ ವಜಾಗುತ್ತೆ ದುಡ್ಡು. ಈಗ ಇದು ಮುಸಲ್ಮಾನರಿಗೆ ಓಟ್ ಕೊಡುವಂಥ ಜಾಗ ಇದು. ಈ ಸರ್ಕಾರಕ್ಕೆ 100% ಮುಸಲ್ಮಾನರು ಓಟ್ ಕೊಟ್ಟು ಗೆಲ್ಲಿಸುವಂಥವರಿಗೆ ಉದಾಹರಣೆಗೆ ಹೇಳಿದರೆ, ಮೊನ್ನೆ ಸಭಾಧ್ಯಕ್ಷೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಉಲ್ವಾಲ ಅಂತೇಳಿ ಮುಸಲ್ಮಾನರದ್ದು ಜಮೀನು 1 ಎಕರೆ 65, ಸುಮಾರು 1.5-2 ಕೋಟಿ ರೂಪಾಯಿ ಆಸ್ತಿನ. ಖಾದರ್ ಸಾಹೇಬ್ರೆ, ನೀವು ನಿಮ್ಮ ಅಧ್ಯಕ್ಷರು ನೀವು ರಕ್ಷಣೆ ಕೊಡಬೇಕು. ಅಲ್ಪಸಂಖ್ಯಾತರ ಪರ ನೀವು ಆ ಚೇರಲ್ಲಿ ಕೂತ್ಬಿಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಕಾಂಗ್ರೆಸ್. ಇವತ್ತು ನಾವು ಅಷ್ಟೆಲ್ಲ ದೇವೇಗೌಡರು ಮಾಡಿದ್ರು 30 ವರ್ಷ FTR ಕೊಟ್ರಪ್ಪ. ಆದರೂ ದೇವೇಗೌಡರು ರಿಸರ್ವೇಷನ್ ಕೊಟ್ಟರು 5%. ಆದರೂ ದೇವೇಗೌಡರಿಗೂ ಇವತ್ತೇನು ನಡೀತು? ಇದನ್ನೇನು ಮಾಡಿದ್ದಾರೆ ಮೊನ್ನೆ ಸಭಾಧ್ಯಕ್ಷರೇ, ಒಂದೇ ದಿನ ಯಾರು ದುರಸ್ತಿ ಮಾಡ್ತಾರೆ ಅಧಿಕಾರಿ ಹೊರಗಾಗ್ತಾನೆ, ಹೊರಗಾಗೋ ದಿವಸ ದುರಸ್ತಿ ಮಾಡ್ತಾರೆ, ಆಮೇಲೆ ಅವತ್ತೇ ತಹಸೀಲ್ದಾರ್ ಆರ್ಡ್ರ್ ಮಾಡ್ತಾರೆ. ಅದನ್ನು ಹೊಳೆನರಸೀಪುರದಲ್ಲೇ ರಿಜಿಸ್ಟರ್ ಮಾಡ್ಬೋದಲ್ಲ ಕಾನೂನು ರೀತಿ ಇದ್ದರೆ. ನುಗ್ಗೇಳಿಗೆ ಹೋಗ್ಬೇಕಾ? ಹೊಳೆನರಸೀಪುರದ ಮುಸಲ್ಮಾನರ ಆಸ್ತಿನ ನುಗ್ಗೇಹಳ್ಳಿ ಸಬ್ ರಿಜಿಸ್ಟ್ರಾರಲ್ಲಿ ಹೋಗಿ ಮಾಡಬೇಕಾ? ಮೊನ್ನೆ ಸಭಾಧ್ಯಕ್ಷರೇ, ಇದು ಈ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಇದು ರಕ್ಷಣೆನಾ? ಹೇಳಿ ದಯಮಾಡಿ. ಇಂಥದ್ದು ಕಂದಾಯ ಇಲಾಖೆ ನಾವು ಯಾಕೆಂದರೆ ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಯ್ತು. ಇದನ್ನು ಹೇಳಿದರೆ ರೇವಣ್ಣ DC ಬೈದರು, ಇವ್ರು ಬೈದರು, ಅಧಿಕಾರಿಗಳಿಗೆ ಕಿರ್ಕೊಂಡು. ನನಗೇನು ಅಧಿಕಾರಿಗಳು ಏನು ನಾನೇನಾದ್ರು ಅಧಿಕಾರಿ ಒಬ್ಬರು ಹಾಕ್ಸಿದ್ದೀನ? 3 ವರ್ಷದಿಂದ ಅಧಿಕಾರಿಗಳನ್ನ ನಾವು ಯಾವ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಹಾಕ್ಸೋಕೆ ಹೋಗಿಲ್ಲ. ಯಾರ್ಯಾರು ಹಾಕ್ಕೊಂಡವರು ನಮಗೆ ಗೊತ್ತಿಲ್ಲ ಯಾವ ಇಲಾಖೆಗೆ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ಹೇಳಬೇಕು. ಇದನ್ನು ಎಂಟೈರ್ ಕಳಿಸ್ಕೊಡ್ತೀನಿ. ಮೊನ್ನೆ ಸಾವಂತಹಳ್ಳಿ ಗುಡ್ಡುತೆರಣ್ಯ ಅಲ್ಲಿ ತಹಸೀಲ್ದಾರ್ 20 ಲಕ್ಷ ಇಸ್ಕೊಂಡವ್ರೆ ಅಂತ ಅವ್ರು ಬಂದು 20 ಲಕ್ಷ ಇದ್ದೀವಿ ಸರ್, ಮುಳುಗಡೆ ಪ್ರದೇಶಕ್ಕೆ ಅಂತ ಜಮೀನು ರಿಸರ್ವ್ ಆಗಿದೆ. ಅದಕ್ಕೆ ಅದು ತಗೊಂಡು ಹೋಗ್ಬಿಟ್ಟು ಕಲ್ಲು ಗಡಿ ಕೊಡ್ತಾರಲ್ಲ ಮೊನ್ನೆ ಸಭಾಧ್ಯಕ್ಷ AC ಇವರು ತಹಸೀಲ್ದಾರರು DC ಹೇಳಿದ್ದಾರೆ ಸಾಯಂಕಾಲದೊಳಗೆ ಮಾಡ್ಕೊಂಬರ್ಬೇಕು ನೀನು. ಯಾರು ತರೀಕೆರೆಯಲ್ಲಿ ಸಸ್ಪೆಂಡ್ ಆಗಿದ್ರೋ ಆ ಅಧಿಕಾರಿ. ಇನ್ನೊಂದು ರಿಸರ್ವ್ ಫಾರೆಸ್ಟ್ ಇದೆ ಶ್ರೀಮಠದ ಕಾಲು, ಅದಕ್ಕೆ ಅಲ್ಲಿ 15 ಎಕರೆ ರಾತ್ರಿ ಒಳಗೆ ಬೆಳಕರಿ ಅದ್ರೊಳಗೆ ತಗೊಂಡು ಹೋಗ್ತಾರೆ. DC ಹೇಳವ್ರೆ, ಮಂತ್ರಿಗಳಿಂದ ಫೋನ್ ಬಂದೈತೆ. ಮತ್ತು ಅದೇ ರೀತಿ ಮೊನ್ನೆ ಕಲ್ಲಡೆ ಬಾರೋ ಕಾಲು ಅಂತೇಳಿ ರಾತ್ರೆಲ್ಲ ಲೂಟಿ ನಡೀತಾ ಇದೆ. ಅಲ್ಲಿ ರಿಸರ್ವ್ ಪರಿಶಿಷ್ಟ ಸಮಾಜದ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆದು ಮೈಸೂರಿನ ಸರ್ವೆ ಜಾಯಿಂಟ್ ಡೈರೆಕ್ಟ್ರು ಅದನ್ನು ರಿಪೋರ್ಟ್ ಕೊಟ್ಟಿದ್ದಾರೆ. ಕೆಲವು ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಮೊನ್ನೆ ಸಭಾಧ್ಯಕ್ಷರೇ ಕಲ್ಲಡೆ ಬಾರೋ ಕಾಲು. ಈಗಾಗಲೇ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ 95,000 ಮೆಟ್ರಿಕ್ ಟನ್ ಕಲ್ಲು ಗಣಿ ಮಾಡಿ ಅದನ್ನು ಇದಾಗಿದೆ ಅಂತೇಳಿ ಪೊಲೀಸ್ ಕೇಸ್ ರಿಜಿಸ್ಟರ್ ಆಗಿದೆ. ಇವತ್ತು ಲೂಟಿ ನಡೀತಾ ಇದೆ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಮಾವನಕೆರೆ ಅಂತ ಅವರು ಮಾವನಕೆರೆಯಲ್ಲಿ ಮೊನ್ನೆ ಸಭಾಧ್ಯಕ್ಷರೇ ಸುಮಾರು ಎಷ್ಟು ವರ್ಷದಿಂದ ಜಮೀನು ಮಾಡ್ತಾವ್ರೆ ಮಾವನಕೆರೆಯಲ್ಲಿ ಮೊನ್ನೆ ಸಭಾಧ್ಯಕ್ಷರೇ ಸುಮಾರು ಸರ್ವೆ ನಂಬರ್ 3/4 ಸುಮಾರು 40ರಿಂದ 50 ವರ್ಷದಿಂದ ಅನುಭವ ಮಾಡ್ತಾರೆ. ಅವ್ರನ್ನ ತಗೊಂಡೋಗ್ಬಿಟ್ಟು AC ಕೋರ್ಟಲ್ಲೂ ಆಗುತ್ತೆ, DC ಕೋರ್ಟಲ್ಲೂ ಆಗುತ್ತೆ, ತಹಸೀಲ್ದಾರ್ ಕೋರ್ಟಲ್ಲಿ ದುಡ್ಡು. ಇದು ಹೊಳೆನರಸೀಪುರ ಹಳೆಕೋಟೆ ಹೋಗ್ಲಿ ಮಾವನಕೆರೆ ಅಂತ. AC ಕೋರ್ಟ್ ಆರ್ಡ್ರು, DC ಕೋರ್ಟ್ ಆರ್ಡ್ರು, ಇನ್ಯಾರ ಹತ್ರ ಆರ್ಡ್ರ್ ತರೋ ಸ್ವಾಮಿ? ಯಾರಿಂದ ಆರ್ಡ್ರ್ ತರಬೇಕು ಹೇಳಿ? ರೈತರು. ಈ ಥರ ಕಂದಾಯ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ಅಧಿಕಾರಿಗಳ ಇದು ಬೆಳಗ್ಗೆ ಇದ್ದರೆ ಒಂದೊಂದು ಕಚೇರಿನಲ್ಲಿ ಎಷ್ಟು ದಾಖಲೆಗಳು ಖಾಲಿ ಇದೆ ಅಂತ ಇದಿದೆ ಅಂತ ಹೇಳಿ ಕಂದಾಯ ಇಲಾಖೆಯಲ್ಲಿ ಮೊನ್ನೆ ಸಭಾಧ್ಯಕ್ಷ ಆಯಿತು ಎಲ್ಲದಕ್ಕೂ SIT ಮಾಡ್ತೀನಿ, ಇದು ಮಾಡಿ. ಹಾಸನ ಜಿಲ್ಲೆಯಲ್ಲಿ ಏನೇನು ನಡೀತಾ ಇದೆ ಜಿಲ್ಲೆ ಒಳಗೆ ನಡೆಸಿ. ಇವತ್ತು ಉದಾಹರಣೆಗೆ ಹೇಮಾವತಿ ಇವತ್ತೇನೋ ಬಂದಿದೆ, ನಾಳೆ ಇದನ್ನು ನಾನು
ಒಂದು ತಮ್ಮ ಗಮನಕ್ಕೆ ತರ್ತೀನಿ, ಆಮೇಲೆ ಡೀಟೇಲ್ ಆಗಿ. ಹೇಮಾವತಿ ಯೋಜನೆಗೆ ತ್ಯಾಗ ಮಾಡಿದ ರೈತರು ಕಣ್ಣೀರಿನ ಕತೆ. ಮಾನ್ಯ ಸಭಾಧ್ಯಕ್ಷರೇ, ಹೇಮಾವತಿ ರಿಸರ್ವ್ ಹೆಸರಿನಲ್ಲಿ ಲಕ್ಷಾಂತರ ಎಕರೆಗಳು ಇವತ್ತು, ಸಾವಿರಾರು ಎಕರೆ ಇವತ್ತು ಬೇನಾಮಿ ಹೆಸರಲ್ಲಿ ಇವತ್ತು ಇದಾಗ್ತಾ ಇದೆ. ಒಳಂಗೆ ಇಲ್ವಾಲ, ಒಳಂಗೆ ಪಕ್ಕ ಇವತ್ತು ಸರ್ಕಾರಿ ಜಾಗ ಯಾವುದು ಬಿಡ್ತಾ ಇಲ್ಲ. ಹಾಸನ ಜಿಲ್ಲೆ ಒಳಗೆ ಸರ್ಕಾರಿ ಜಾಗ ಎಲ್ಲ ರಾತ್ರೋರಾತ್ರಿ ಉಳಿಸ್ತಾವ್ರು ಇವತ್ತು. ಈ ಸರ್ಕಾರ ಬಂದ ತಕ್ಷಣ ಯಾವ ಕೆರೆ ಕಟ್ಟೆ ಉತ್ಕೋರೆ ನಾವಿದ್ದೀವಿ. ಈ ಪರಿಸ್ಥಿತಿ ಬಂದೋಯ್ತೆ. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೇಳೋದು ನಿಮ್ಮ ಮುಖ್ಯನ ಕಂದಾಯ ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ, ಈ ಜಿಲ್ಲೆಯಲ್ಲಿ ಲೂಟಿ ನಡೀತಾ ಇದೆಯಲ್ಲ, ಅದಕ್ಕೆ DC ಇವರು ಎಲ್ಲ ಒಳ್ಳೆ ರೆವಿನ್ಯೂ ಸೆಕ್ರೆಟ್ರಿಗೆ ಎಷ್ಟು ಸಾರಿ ಹೇಳಿದ್ದೀವಿ, ಎಷ್ಟು ಲೆಟ್ರ್ ಕೊಟ್ಟಿದ್ದೀವಿ, 4 ಜನ MLAಗಳು. ಯಾಕೆ ತನಿಖೆ ನಡೆಸೋಕ್ಕೆ ನಿಮಗೆ? ಕಂದಾಯ ಇಲಾಖೆನ ಸಮಗ್ರವಾಗಿ ಜಿಲ್ಲೆದು ತನಿಖೆ ನಡೆಸೋದಕ್ಕೆ ನಾನು ಆಗ್ರಹ ಪಡಿಸ್ತೀನಿ. ಇದನ್ನು ಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಮಾಡಬೇಕು ಅಂತ ಹೇಳ್ತೀನಿ ಮಾನ್ಯ ಸಭಾಧ್ಯಕ್ಷರು. ಮತ್ತೆ ಇನ್ನೊಂದು ಹೇಳ್ತೀನಿ, ಇವತ್ತು ಮಾನ್ಯ ಹಾಸನದ ಆಸ್ಪತ್ರೆ ಇದೆ. ಹಾಸನ ಆಸ್ಪತ್ರೆ ದನನೂ ಎಷ್ಟೋ ಬೇಕಾದ್ರೆ ಅದ್ರೊಳಗಡೆ ಬಿಟ್ಟರು ಒಳ್ಳೇದು. ಏನು ಅದ್ರೊಳಗಡೆ ಜನ ಕಾಲಕ್ಕಾಗುತ್ತಾ? ಇವತ್ತಲ್ಲಿ ಹೋದರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಚೀಟಿ ಬರ್ಕೊಡ್ತಾರೆ, 5 ಲಕ್ಷ, 3 ಲಕ್ಷ, 4 ಲಕ್ಷ. ಈ ಪರಿಸ್ಥಿತಿ ಇದೆಯಲ್ಲ ಸರ್. ಪಾಪ ನಮ್ಮ ಮಂತ್ರಿಗಳ ಬಗ್ಗೆ ನಾನು, ಶರಣ್ ಪ್ರಕಾಶ್ ಬಗ್ಗೆ ನನಗೆ ಗೌರವ ಇದೆ. ದಯಮಾಡಿ ಹಾಸ್ಪಿಟ್ಲನ್ನ, ಹಿಂದೆ ಪಾಪ ಅವ್ರು ಬಂದೆಲ್ಲ ಮಾಡಿ, ದಯಮಾಡಿ ಹಾಸ್ಪಿಟ್ಲನ್ನ ಬಡವರು ಹೊರಗಡೆ ಹೋದ್ರೆ 5 ಲಕ್ಷ, 4 ಲಕ್ಷ, 10 ಲಕ್ಷ, 15 ಲಕ್ಷ, ಈ ಥರ ಪರಿಸ್ಥಿತಿ ಇದೆ. ಉದಾಹರಣೆಗೆ ಹೇಳಿದರೆ ಮಾನ್ಯ ಸಭಾಧ್ಯಕ್ಷೆ, ಯಾವ ರೀತಿ ದ್ವೇಷದ ರಾಜಕಾರಣ ಇದೆ ಅಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಬಸವರಾಜ ಬೊಮ್ಮಾಯಿಯವ್ರು 4 ಜನ ಕೊಟ್ಟರು. ಅವರು ಬೆಳಗ್ಗೆ 2 ಜನ, ರಾತ್ರಿ 2 ಜನ. ಅಶೋಕ್ ಅವರೇ ದಯಮಾಡಿ ಒಂದು ಸ್ವಲ್ಪ ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ. 4 ಜನ, ಬೆಳಗ್ಗೆ 2 ಜನ, 2 ಜನ ಅವ್ರ ಪಾಪ ಬಾತ್ರೂಮ್ಗೆ ಹೋಗಿ ಇದಕ್ಕೆ ಅಂತ ಕೊಟ್ಟರೆ, ಅವ್ರನ್ನ ಈ ಸರ್ಕಾರ ಬಂದ ಮೇಲೆ ಎಲ್ರಿಗೂ ಕೊಡೋಕ್ಕೆ ಅವಕಾಶ ಇದೆ ಅಂತ ಯಾರೋ ಕಾವೇರಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಪಾಪ ಅಂಥವ್ರಿಗೆಲ್ಲ DC ಪೋಸ್ಟು, ಡಿವಿಷನಲ್ ಇದು ಎಂಥದಪ್ಪ ಕಮಿಷನರ್ ಪೋಸ್ಟ್ ಕೊಡೋರು, ಇನ್ಚಾರ್ಜ್. 4 ಜನಕ್ಕೆ ಸರ್ಕಾರಕ್ಕೆ ಬಡ್ತಾರೆ ಇದೆಯನ್ರು. ಮಾಜಿ ಪ್ರಧಾನಮಂತ್ರಿ ಈ ರೀತಿ ನಡ್ಕೋತಾರಲ್ರಿ. ಬಸವರಾಜ ಬೊಮ್ಮಾಯಿ ಕೊಟ್ಟಂತ 4 ಜನ ಪಾಪ ಕರೆದ್ರು, ದೇವೇಗೌಡರು ಆರೋಗ್ಯ ಮುಖ್ಯ ಅಂತ 4 ಜನ ಅಶ್ವತ್ಥ ನಾರಾಯಣವ್ರು ಕೊಟ್ಟರೆ, ಅದನ್ನು ಇವತ್ತು ವಾಪಸ್ ತಗೊಂಡು ಕಾನೂನಲ್ಲಿ ಅವಕಾಶ ಇಲ್ಲ ಕೊಡೋಕ್ಕೆ ಬರೋಕ್ಕೆ ಅಂತೇಳಿ ಇದನ್ನು ಕಾನೂನು ಲೆಕ್ಕ ಹಾಕ್ತಾರಲ್ಲ. ಎಷ್ಟು ಲೂಟಿ ನಡೀತಾ ಇದೆ, ಎಳೆ ಬಿಡಿಸ್ತೀನಿ ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನು ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ. ಪರಮೇಶ್ವರರೇ, ರೇವಣ್ಣ ಮುಗಿದೋಗಿ 2028ಕ್ಕೆ ರೇವಣ್ಣದ್ದು ಏನು ಅಂತ ಶಕ್ತಿ ತೋರಿಸ್ತೀನಿ. ನೀವು ಡೆಪ್ಟಿ CM ಇದ್ದರೆ, ನಾನು ಮಂತ್ರಿ ಇದ್ದೆ. ಡೆಲ್ಲಿ ಒಳಗೆ ಏನು ನಡೀತೋ ರೇವಣ್ಣನ ಮುಗಿಸ್ಬೇಕು ಅಂತ ಡೆಲ್ಲಿ, ನಾನೇನು ಕೇರ್ ಮಾಡಲ್ಲ. ಏನು 2028 ನೋಡೋಣ, ಅದೊಂದು ಎಲೆಕ್ಷನ್ ಚಾಲೆಂಜ್ ಮಾಡಿ ಅಲ್ಲಿವರೆಗೆ ರಾಜಕೀಯದಲ್ಲಿ ಇದ್ದು ನೋಡೋಣ. ನನಗೆ ಗೊತ್ತಿದೆ, ನಾನು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ಯಾವ ರೀತಿ ನಡೀತಾ ಇದೆ, ವಿರೋಧ ಪಕ್ಷದ ದಮನ ಮಾಡಬೇಕು ಅಂತ ಇದೆ. ಇವತ್ತು ಉದಾಹರಣೆಗೆ ಹೇಳಿದ್ರೆ, ಪರಮೇಶ್ವರಲ್ಲಿ ಕೂತವ್ರೆ, ನನ್ನ ಮೇಲೆ ಬೆಂಗಳೂರಿಗೆ ಕರ್ಕೊಂಬಂದು FIR ಹಾಕ್ಸಿದ್ರಲ್ಲ ಸರ್. ಯಾವ್ದಾದ್ರು ಫೋಟೋ ಇತ್ತ ನಂದು, ಯಾವ್ದಾದ್ರು ಇದಿತ್ತ, ನಾನು ಮಾತಾಡಿರೋದು ಯಾವ್ದಾದ್ರು ಕ್ಯಾಸೆಟ್ ಇತ್ತ? ಯಾವ ರೀತಿ ಮಾಡಿದ್ರಿ ನನ್ನ ಮೇಲೆ FIR? ಹೆಂಗೆ ಇರಲಿ ಪರಮೇಶ್ವರನ, ಇದೆಲ್ಲ ನೀವು ದಾರಿ ತೋರಿಸ್ಕೊಡ್ತಾ ಇದ್ದೀರಿ. ಮುಂದೆ ಯಾವ ರೀತಿ ಸರ್ಕಾರಗಳು ನಡೆಸಬೇಕು ಅಂತೇಳಿ ನಾನು ಅದ್ರ ಬಗ್ಗೆ, ಪರಮೇಶ್ವರವ್ರ ಬಗ್ಗೆ ನನಗೆ ಗೌರವ ಇದೆ. ಕೆಲವ್ರಿಗೆ ಏನು ಮಾಡ್ತೀನಿ, ಅವ್ರ ಪರಿಸ್ಥಿತಿ ಇವತ್ತು ಇಕ್ಕಟ್ಟಿನಲ್ಲಿದ್ದಾರೆ. ಪರಮೇಶ್ವರವ್ರು ಇಕ್ಕಟ್ಟಿನಲ್ಲಿದ್ದಾಗ ನಾನೇ ಯಾಕೆ ಪಾಪ ಅವ್ರ ಬಗ್ಗೆ ದೂರಕ್ಕೆ ಹೋಗಲಿ? ನಾನು ಹೇಳೋದು ಕೂತ್ಕೊಳ್ರಿ, ಯಾರ್ಯಾರು ಏನೇನು ಅಂತ ನನಗೆ ಗೊತ್ತಿದೆ ಬಂಡವಾಳ. ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ನನ್ನ ಒಬ್ಬ ರೇವಣ್ಣು 6 ವರ್ಷ ಶಾಸಕನ ಕೆಲಸ ಮಾಡಿ 30 ವರ್ಷ ಇದ್ದೀನಿ. ಏನು ಯಾರು ಲೂಟಿ ಹೊಡೆದಿದ್ದೀನಿ ರಾಜ್ಯದಲ್ಲಿ? ನಾನು ಲೋಕೋಪಯೋಗಿ ಮಂತ್ರಿ ಆಗಿದ್ದೀನಿ, ಇಂಧನ ಮಂತ್ರಿ ಆಗಿದ್ದೀನಿ. ನನ್ನ ಮೇಲೆ COD, ಲೋಕಾಯುಕ್ತ ಎಲ್ಲ ತನಿಖೆ ನಡೀತು. ಏನಾಯಿತು? ಲೋಕಾಯುಕ್ತ ತನಿಖೆ ಏನಾಯಿತು? COD ತನಿಖೆ ಏನಾಯಿತು? ಒಬ್ಬ ಹೈಕೋರ್ಟ್ ಜಡ್ಜನ್ನು ನೇಮಕ ಮಾಡಿದ್ರಲ್ಲಿ ತನಿಖೆ ಏನಾಯಿತು? ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ. ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಬಂದಿದ್ದೀನಿ, ಇದು ಬಂದಿದ್ದೀನಿ. ರೇವಣ್ಣ ಹಾಸನ ಜಿಲ್ಲೆಯಲ್ಲಿ 5ರಿಂದ 6 ಜನ ಗೆಲ್ಲಿಸ್ತೇನೆ. ಏನಾದ್ರು ಮಾಡಿ ರೇವಣ್ಣ ಮುಗಿಸ್ಲೇಬೇಕು. ಅದು ಮುಗಿಸೋ ಜನ. ನಾನು ಹೇಳೋದು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿ ರಾಜಕೀಯ ದ್ವೇಷ ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ತರ್ತೀನಿ ಅಷ್ಟೇ. ನನಗೇನಿಲ್ಲ. ನಾನು ಇನ್ನೂ 10 ಕೇಸ್ ಹಾಕಿ ಎದುರಿಸ್ತೀನಿ.
ನಾನು ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು ಕಲ್ಲು ಗಣಿಗಾರಿಕೆ ಕ್ರಷರ್ನಲ್ಲಿ ನಮ್ಮ ಜಿಲ್ಲೆ ಒಳಗೆ ಹೆಂಗ್ ಲೂಟಿ ನಡೀತಾ ಇದೆ. ಒಬ್ಬ ನನ್ನ ಶಿಷ್ಯ ಅನಂತ ಅಂತ ಇದ್ದ, ಅವ್ರ ಅಪ್ಪನ ಕಾಲದಿಂದ 15 ವರ್ಷ 20 ವರ್ಷದಿಂದ ಕ್ರಷರ್ ನಡೆಸ್ತಾ ಇದ್ದ. ಅವನ್ನ ಡಿಮುಡ್ ಫಾರೆಸ್ಟ್ ಅಂತ ನಿಲ್ಸಾಕಿದ್ರೆ, ಇವತ್ತು ಡಿಮುಡ್ ಫಾರೆಸ್ಟೆಲ್ಲ ಹೊಡಿತಾವ್ರಲ್ಲ, ಯಾರು ಕೇಳ್ತಲೇ ಇಲ್ವಲ್ಲ. ಇವತ್ತು ಹಾಸನ ಸುತ್ತಮುತ್ತ ವಿತೌಟ್ ಯಾವುದೇ ಇಲ್ದಲೆ DC, ಗಣಿ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್, ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಕೋಟ್ಯಾಂತರ ರೂಪಾಯಿನ ಇವತ್ತು ಗಣಿ ಕ್ರಷರ್ನ ವಿತೌಟ್ ಯಾವುದೇ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ದಾರೆ. ಈ ಸರ್ಕಾರ ತನಿಖೆ ಮಾಡೋಕ್ಕೆ ಆದೇಶ ಮಾಡ್ತೀರಾ? ಇದೆಯಾ ತಾಕತ್ತು ನಿಮಗೆ? ಯಾರ ಜೊತೆ ನೀವು ಇಲ್ಲಿ ಈಲ್ಡಾಗಿದ್ದೀರಿ? ದಯಮಾಡಿ ಹೇಳಬೇಕು. ಮೊನ್ನೆ ಸಭಾಧ್ಯಕ್ಷ ನಿಮ್ಮ ಮುಖೇನ ಇವತ್ತು ಇಲ್ಲ, CM ಇಲ್ಲ, ಡೆಪ್ಟಿ CM ಇಲ್ಲ, ನಮ್ಮ ಹಿರಿಯ ಸಚಿವರಾದಂಥ ಅವ್ರಿಗೆ ಡೆಪ್ಟಿ CM ಮಾರು ಕೊಡಬೇಕಾಯ್ತು, ಏನೋ ಮುಖ್ಯಮಂತ್ರಿ ಅಂತ ಓಡ್ತಾ ಇತ್ತು ಅವ್ರ ಹೆಸರು. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪರಮೇಶ್ವರನಿಗೆ ಕುಮಾರಣ್ಣ ಮಾಡಬೇಕು ಅಂತ ಮಾಡಿದರು, ಅವತ್ತು ಕುಮಾರಣ್ಣನ ಮಾಡಬೇಕು ಅಂತ ಪರಮೇಶ್ವರನ ಕುಮಾರಣ್ಣ ಮಾಡಬೇಕು ಅಂತ ಹೋರಾಟ ಮಾಡಿದರು, ಆದರೆ ಆಗಲಿಲ್ಲ. ಏನು ಮಾಡಿದರು? ಅವತ್ತಾಯಿತು ಧರ್ಮಸಿಂಗ್ ಅವ್ರು ಮಾಡಿದ್ರು, ಅವತ್ತೇ ಆಗೋದು ಪರಮೇಶ್ವರನಂದು. ಇವತ್ತು ಏನು ಸರ್, ಈಗ ನಮ್ಮದೇ ಅವ್ರನ್ನಾರು ಮಾಡಲಿ, ಶಿವಕುಮಾರ್ ಅವ್ರನ್ನಾರು ಮಾಡಲಿ. ಶಿವಕುಮಾರ್ ಮಾಡಿದ್ರು ಸಂತೋಷ, ಪರಮೇಶ್ವರನ ಮಾಡಿದ್ರು ಸಂತೋಷ. ಬಜೆಟ್ಗೂ ಇದಕ್ಕೆ ಏನ್ ಸಂಬಂಧ ಅಂತ ನಾನು ಕೇಳ್ತಾರೆ. ಏನು ಬಜೆಟ್ನಲ್ಲಿ ನನ್ನ ಹೊರಟಿಯರು ಇದು ನಮ್ಮ ನಾನು ಕೆಟ್ಟವ್ರು ಎಲ್ಲರಿಗೂ ಒಳ್ಳೆಯವರು ಅಂತೀರಿ, ಒಳ್ಳೆಯದಂದ್ರಿ, ಶರಣ ಪ್ರಕಾಶ್ ಒಳ್ಳೆಯವ್ರಂದ್ರಿ, ಇವ್ರು ಒಳ್ಳೇದು. ನಿಮ್ಮ ಪ್ರಕಾರ ಯಾರು ಕೆಟ್ಟವರಿಲ್ಲ, ಬಹಳ ಸಂತೋಷ. ಆದ್ರೆ ಇದು ಬಜೆಟ್ಗೆ ಸಂಬಂಧಿಸಿದ ಭಾಷಣ ಅಲ್ಲ ಅಂತ ಅಷ್ಟೇ. ಈಗ ಬಜೆಟ್ ಇಂದ ಹೇಳಿದ್ನಲ್ಲ ಸರ್, 4,000 ಕೋಟಿ ಇಟ್ಟಿದ್ದೀರಿ, 56,000 ಜನ ಇದೆ, ಇಷ್ಟು ಪೋಸ್ಟ್ 100 ಇದು ನಿಗಮಗಳಿವೆ, 100 ನಿಗಮದಲ್ಲಿ 10,000 ಹುದ್ದೆ ಖಾಲಿ ಐತೆ. ಅಲ್ಲ ಸರ್, ಕೃಷಿ ಇಲಾಖೆಯಲ್ಲಿ ಖಾಲಿ ಐತೆ. ಯಾವತ್ತು ನಾನು ಹೇಳಿದ್ದು ಕಂದಾಯ ಇಲಾಖೆ ಸುಮಾರು 2,000 ಕೋಟಿ ಲೂಟಿ ನಡೀತಾ ಇದೆಯಲ್ಲ, 2,000ದಿಂದ 3,000 ಕೋಟಿ ಬೇಡವಾ ನಿಮ್ಗೆ ರೆವಿನ್ಯೂ? ಗ್ಯಾರಂಟಿ ಅಲ್ಲ, ಗ್ಯಾರಂಟಿ ಲೋಕಸಭಾ ಸದಸ್ಯರಾಗಿ ಈ ರಾಜ್ಯದ ಮಂತ್ರಿಗಳಾಗಿ ನಿಮ್ಮ ಎಕ್ಸ್ಪೋರ್ಟ್ ನಾವಿಲ್ಲ, ನಮ್ಗಷ್ಟು ನಾಲೆಡ್ಜ್ ಇಲ್ಲ. ನಿಮ್ಗೆ ಒಳ್ಳೆ ವಾದಗಳು ಈ ಸಭೆಗೆ ನೀವು ಮಾತಾಡಕ್ಕೆ ಈಗ ರೇವಣ್ಣ ಅವರೇ ಏನ್ ಸರ್ ಯಾಕೆ ಉತ್ತರ ಕೊಡ್ತೀರಿ ನೀವು? ನಮ್ಮ ಸರ್ ಅವರು ನನಗೆ ಹಿರಿಯರಿದ್ದಾರೆ. ನಾನು ಬರೋದಕ್ಕಿಂತ ಮುಂಚೆ ಹೌಸಿಂಗ್ ಮಿನಿಸ್ಟರ್ ಆಗಿ ನಿಮ್ಗೆ ಹಿರಿಯರಿಗೆಲ್ಲ ಅಲ್ಲಿ ಲಾಂಜ್ ಇಟ್ಟಿದ್ದು ಅಲ್ಲಿ ಮಾತಾಡಿ, ಬಜೆಟ್ ಬಗ್ಗೆ ಮಾತಾಡಿ. ಅಲ್ಲ, ಮನೆ ಸಭಾಧ್ಯಕ್ಷ ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್, ರಾಜಣ್ಣ ಸ್ಟ್ರೈಟ್ ಫಾರ್ವರ್ಡ್ ಆಗೋದಕ್ಕೆ ಇವತ್ತು ರಾಜಣ್ಣನ ಮಂತ್ರಿಯಿಂದ ಏನು ಕೇಳಿದ್ರೆ ಹೊರಗೆ ಹಾಕಿದ್ರೆ ನೋಡಿ, ನೀವು ನಮ್ಮ ನೋಡಿ ಮಾತಾಡಿ. ತಾಳ್ಮೆಯಿಂದ ಕೇಳಿ ಸರ್, ನೀವು ಯಾವೆಲ್ಲ ಅಪ್ರೂವ್ ಕೊಡ್ತೀರಿ. ರಾಜಣ್ಣ ಏನು ತಪ್ಪು ಮಾಡಿದ್ರು ಸರ್? ರಾಜಣ್ಣ ಏನಾದ್ರು ತಪ್ಪು ಮಾಡಿದ್ರು? ರಾಜಣ್ಣ ನಮ್ಮ ಜಿಲ್ಲೆ ಒಳಗೆ ಒಳ್ಳೆ ಕೆಲಸ ಮಾಡಿದ್ರು. ಅಂತರ್ನ ತಗೊಂಡೋಗ್ಬಿಟ್ಟು ಸಹಕಾರಿ ಇಲಾಖೆ ಮಂತ್ರಿ ಒಬ್ಬ ನಾಯಕರನ್ನ ತಗೊಂಡೋಗಿ ನೀವು ಏನು ಕೇಳ್ದಲೆ ಅವ್ರು ತಗೊಂಡೋಗ್ಬಿಟ್ಟು ಗೌರವ ರಾಜ್ಯದಲ್ಲಿ ರಾಜಣ್ಣ ಸ್ಟ್ರೇಟ್ ಫಾರ್ವರ್ಡ್ಗೂ ಬಜೆಟ್ಗೂ ಏನ್ ಸಂಬಂಧ ಅಂತ ಕುಸಿದು ಬಿದ್ದಿದೆ ಅಂತ, ಆಡಳಿತ ಸತ್ತೋಗಿದೆ ಅಷ್ಟೇ. ಮನೆ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ನಾಯಕರು ಸಮಾಜಕ್ಕೆ ಏನಾದ್ರು ಇವತ್ತು 18 ಜನ ಶಾಸಕರು ಆಗಬೇಕಾಗಿದ್ರೆ, 3 ಜನ ಲೋಕಸಭಾ ಸದಸ್ಯ ಆಗಬೇಕಾದ್ರೆ ದೇವೇಗೌಡರು ಕೇಂದ್ರದ ಮಂತ್ರಿ ಸ್ಥಾನ ತ್ಯಾಗ ಮಾಡಿ ಅವತ್ತು ಚಂದ್ರಶೇಖರ್ಗೊಂದು ಮಾತು ಹೇಳಿದರು, ನನಗೆ ಮಂತ್ರಿ ಬೇಡ, ನಮ್ಮ ನಾಯಕರು ಸಮಾಜಕ್ಕೆ ರಿಸರ್ವೇಷನ್ ಕೊಡಬೇಕು ಅಂತ ಹೋರಾಟ ಮಾಡಿದಂಥ ವ್ಯಕ್ತಿ ಯಾರು ಇದ್ರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು. ಅವತ್ತು ಬೇಕಾದ್ರೆ ಹೇಳಿ, ರಾಜಣ್ಣರು ಇಲ್ಲ ಅಂತ ಹೇಳಿ, ಅವತ್ತು 18 ಜನ ಶಾಸಕರು, 3 ಜನ ಪಾರ್ಲಿಮೆಂಟ್ ಮೆಂಬರು, ಅಲ್ಪಸಂಖ್ಯಾತರು, 50 ವರ್ಷ ಕಾಂಗ್ರೆಸ್ ಕೊಡ್ತಾ 5% ರಿಸರ್ವೇಷನ್ ಕೊಟ್ಟಿದ್ದು ಯಾರು? ದೇವೇಗೌಡರಿಲ್ಲ ಅಂದರೆ 5% ರಿಸರ್ವೇಷನ್ನು ಖಾದರ್ ಸಾಹೇಬ್ರೆ, ನಿಮ್ಮ ತಂದೆ ಹಿರಿಯರಿದ್ದರು, ದೇವೇಗೌಡರು ಅವರು ಜೊತೆ ಇದ್ದರು. ನಿಮ್ಮ ತಂದೆ ಹೋರಾಟದಿಂದ ಇವತ್ತು ನೀವು ಆ ಸ್ಥಾನದಲ್ಲಿದ್ದೀರಿ, ಆರೋಗ್ಯ ಮಂತ್ರಿಗಳಾಗಿದ್ದೀರಿ. ಅಲ್ಲ, ಅದ್ರ ಬಗ್ಗೆ ನಾನು ಖಾದರ್ ಅವ್ರ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಇದೆ. ಯಾಕೆಂದರೆ ಅವರು ಕೆಲವು ಟೈಮಲ್ಲಿ ಮೊನ್ನೆ
260 ಪ್ರಶ್ನೆಗೆ ಇವತ್ತು 70 ಕೊಟ್ಟರು ಅಂತೇಳಿ ಹೊರಗಡೆ ಹೋದ್ರೆ ಯಾರು ಸ್ಪೀಕರ್ ಆ ಥರ ಹೋಗ್ತಾರೆ? ಇವತ್ತು ನಮ್ಮ ಅಶೋಕಣ್ಣು ಹೋಗ್ಲಿದ್ರು, ನಿಮ್ಮನ್ನ ಅಶೋಕ್ ನಾರಾಯಣ ಹೋಗ್ಲಿದ್ರು, ಸುನೀಲ್ ಅವರು ಹೋಗ್ಲಿದ್ರು. ನೀವು ಇಂಪಾರ್ಷಿಯಲ್ ಮಾಡ್ತಾಯಿರಿ. ಅದ್ರ ಬಗ್ಗೆ ನಿಮ್ಮ ಬಗ್ಗೆ ನಾವೇನಾದ್ರು ಸಣ್ಣದಾಗಿ ಮಾತಾಡಿದರೆ ದೇವ್ರು ಒಳ್ಳೇದು ಮಾಡಲ್ಲ. ಯಾಕೆಂದ್ರೆ ಆದರೆ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಸರ್, ಅದನ್ನು ತಡೆ ಹಿಡೀರಿ ಅಂತ ನೀವು ಕೈ ಮುಗಿದು ಕೇಳ್ತೀನಿ. ನಾನು ಹೇಳೋದು, ಈ ರಾಜ್ಯದಲ್ಲಿ ಇವತ್ತು ಕೃಷಿಗೆ ಏನು ಕೊಡ್ತಾ ಇದ್ದೀರಿ? 60%. ಈಗ ಅಸಿಸ್ಟೆಂಟ್ ಡೈರೆಕ್ಟ್ರೇ ಇವತ್ತು ಕಸ ಗುಡಿಸ್ತವ್ರೆ, ತೋಟಗಾರಿಕೆ ಇಲಾಖೆ ಕಸ ಗುಡಿಸ್ತವ್ರೆ. ಇವನ್ನೆಲ್ಲ ಫಿಲಪ್ ಮಾಡೋಕ್ಕಾರು ನಿಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಡೈರೆಕ್ಷನ್ ಕೊಡಿ. ಮೊನ್ನೆ ಸಭಾಧ್ಯಕ್ಷರೇ, ಆಮೇಲೆ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರುಗಳು ಅವ್ರ ಹೆಂಡತಿ ಮಾಂಗಲ್ಯ ಎಲ್ಲ ಮಾರ್ತಾವ್ರೆ. PWD ಇರಬೇಕು ಅಥವಾ ನೀರಾವರಿ ಇಲಾಖೆಯಲ್ಲಿರ್ಬೋದು, ಆ ಮಾಂಗಲ್ಯ ಉಳಿಸ್ಕೊಡಿ ಸರ್. ಆ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಈ ವಿಷಯ ತಗೋತೇವೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಈಗಾಗಲೇ 50% ಕಾಂಟ್ರಾಕ್ಟ್ರುಗಳೆಲ್ಲ ಇವತ್ತು ಅವ್ರ ಹೆಂಡತಿ ಮಾಂಗಲ್ಯ ಇವತ್ತು ಅದು ಒಂದು ಏನೈತೆ, ಅವರು ವಿಷಯ ತಗೊಳ್ಳೋಕೆ ಒಂದು ಗ್ಯಾರಂಟಿ ಮಾಡಬೇಕೈತೆ. ನೀವು ಅದೊಂದು ಸರ್ಕಾರ ಹೇಳ್ಬಿಡಿ, ನಾವು ಗ್ಯಾರಂಟಿ ಕಾಂಟ್ರಾಕ್ಟ್ರಿ ಬಿಲ್ ಕೊಡಲ್ಲ, ನೆಕ್ಸ್ಟ್ 28 ಆದ್ರೆ ಸಂತೋಷ. ದಯಮಾಡಿ ಮಾನ್ಯ ಸಭಾಧ್ಯಕ್ಷರೇ, ನಾನು ಯಾಕೆಂದರೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಇವತ್ತು ನಾನು ಹೇಳೋದು, ಕಾಂಟ್ರಾಕ್ಟ್ರು ಗುತ್ತಿಗೆದಾರದ್ದು ಸೀನಿಯಾರಿಟಿ ಮೇಲೆ ಯಾರು ಬಡವರು ಇರ್ತಾರೆ ಅವ್ರಿಗೆ ಕೊಡಿ. ನೀರಾವರಿ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಸಣ್ಣ ನೀರಾವರಿ ಇಲಾಖೆ ಇರ್ಬೋದು, ಇದನ್ನೆಲ್ಲ. ಆಮೇಲೆ ಜಿಲ್ಲಾ ಪಂಚಾಯತಿ ಒಂದು 2 ಹೇಳಲೇಬೇಕಾಗುತ್ತೆ. ಖರ್ಗೆಯರಿದ್ದಾರೆ ಪಾಪ, ಪ್ರಿಯಾಂಕಾ ಖರ್ಗೆಯರು ನೇರ ನುಡಿ ಏನಾದ್ರು ಮಾತಾಡಿದರೆ ಅದನ್ನು ಏನು ಮಾಡಬೇಕು ಅಂತ ಕೇಳೋಕ್ಕಾರು ಕೇಳ್ತಾರೆ. ಮೊನ್ನೆ 10 ಕೋಟಿ ರೂಪಾಯಿ ಬಿಲ್ಲಿತ್ತು, 10 ಬಿಡುಗಾಸಿಲ್ದಲೇ ಅವರು LOC ಕೊಟ್ಟರು ಮೊನ್ನೆ ಬಡವರಿಗೆ. ಸಣ್ಣ ಪುಟ್ಟ ನನಗೇನಿಲ್ಲ, ಅದೇನಾದ್ರು ಇದ್ದರೆ ಬೇರೆ ಇಲಾಖೆ ಎಲ್ಲರೂ 1,20,00,000 ಲಂಚ ಕೊಡಬೇಕಾಯ್ತು. 5 ಪೈಸೆ ದುಡ್ಡಿಲ್ದಲೇ ಕೊಡೋವಂಥ ಮಂತ್ರಿನೂ ಇದ್ದಾರೆ ಪ್ರಿಯಾಂಕಾ ಖರ್ಗೆ. ನಾನು ಅಪ್ರಿಷಿಯೇಟ್ ಮಾಡಬೇಕಾಯ್ತು. ಹಿಂದೊಂದೆಲ್ಲ ಮುಂದೊಂದು ಹೇಳೋದಲ್ಲ. ಈಗ ನಮ್ಮ ಪ್ರವಾಸೋದ್ಯಮ ಮಂತ್ರಿಗಳಿದ್ದಾರೆ, ಅವ್ರು ನಮ್ಮ ಬಗ್ಗೆ ಕುಡಿಯೋ ನೀರು ಕೊಟ್ಟರು. ಪಾಟೀಲ್ರು ನನಗೆ ವಿಧಾನಸಭಾ ಕ್ಷೇತ್ರದ್ದು ಕುಡಿಯೋ ನೀರೆಲ್ಲ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಒಂದು 60 ಲಕ್ಷ ದುಡ್ಡು ಕೊಡಿ ಅಂದರೆ ಕೊಡ್ತಾರೆ. ಕೆಲಸ ಮಾಡ್ತೀವಿ, ಯಾರು ಕೆಲಸ ಮಾಡುದಿಲ್ಲ ಅಂತೇಳಿ ಈಗ ಯಾರು ಎಲ್ಲರೂ ಕರೆಕ್ಟ್ ಇದ್ದಾರೆ. ಹೇಳಿದ್ದೀನಿ, ಸವಿಸ್ತಾರವಾಗಿ ಹೇಳಿದ್ದೀನಿ. ಕಾವೇರಿ ಇದು ಸ್ವಾಮಿ, ನೀರಾವರಿ ಇಲಾಖೆ ಇರ್ಬೋದು, PWD ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆದ 13,400 ಕೋಟಿ ಬಿಲ್ ಇದೆ, ಕೂಡಲೇ ಕೊಡಿಸಿ. 8,000 ಕೋಟಿ PWD ಇದೆ, ಕೂಡಲೇ ಕೊಡಿಸಿ. ಸಣ್ಣ ನೀರಾವರಿ ಇಲಾಖೆದಿದೆ. ಒಟ್ಟು ರಾಜ್ಯದಲ್ಲಿ 34,000 ಕೋಟಿ ಈ ಪೆಂಡಿಂಗ್ ಇದೆ ಬಿಲ್ಗಳು, ಅದೆಲ್ಲ ಕೂಡಲೇ ಕೊಡಿಸಿ. ಬೇಕಾದ್ರೆ ಕೆಲಸ ಇಲ್ದವರು ಪರವಾಗಿಲ್ಲ, 1 ವರ್ಷ ಈ ಗ್ಯಾರಂಟಿ ಸಾಲ ತೀರ್ಸೋದು ಇವೆರಡು ಕೆಲಸ ಮಾಡಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಹಾಸನ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ಲೂಟಿ ಮಾಡ್ತಾ ಇದ್ದಾರಲ್ಲ, ಜಿಲ್ಲಾಧಿಕಾರಿಗಳು ಸರ್ಕಾರ ಎಲ್ಲ ಸೇರಿ ಇವತ್ತು ನಡೀತಾ ಇದೆಯಲ್ಲ, ಸುಮಾರು 2,000 ರಿಂದ 3,000 ಕೋಟಿ ಲೂಟಿ ನಡೀತಾ ಇದೆಯಲ್ಲ ಸ್ವಾಮಿ. ಕಂದಾಯ ಇಲಾಖೆ ಸರ್ಕಾರಿ ಮಶಾಣ ಗಿಶಾಣ ಕೆರೆ ಏನು ಬಿಡ್ತಾ ಇಲ್ಲ. ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿ, ಒಬ್ಬ ಕೇಂದ್ರ ಮಂತ್ರಿ ಮೇಲೆ ದಿನ ತನಿಖೆ ಮಾಡಿಸಿ 1,000 ಕೋಟಿ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದೀರಿ. ನಾಗರಿಕರಿಗೆ ನಾನು 3,000 ಕೋಟಿ ಉಳಿಸ್ಕೊಡ್ತಾ ಇದ್ದೀವಲ್ಲ, ಒಂದು ತನಿಖೆ ಮಾಡಿ ಏನಾಗಿರೋದು ಸರ್ಕಾರಕ್ಕೆ? ಯಾಕೆಂದ್ರೆ ಅವ್ರ ಜೊತೆ ಶಾಮೀಲಾಗಿದ್ದೀರಾ? ಯಾವ ಉದ್ದೇಶದಿಂದ ನೀವು ಕಂದಾಯ ಇಲಾಖೆ DC ಇವ್ರನ್ನೆಲ್ಲ ತಹಸೀಲ್ದಾರ್ಗಳನ್ನ ಅದು ಸಸ್ಪೆಂಡ್ ಆದ್ರೆ ನಮ್ಗೆ ಹಾಕ್ತೀರಿ. ಯಾರು ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆಯ್ತಾರೆ ಅವರು ಹಾಸನ ಜಿಲ್ಲೆ. ಈ ಪರಿಸ್ಥಿತಿ ಇದೆ. ಈಗ ಅಶೋಕಣ್ಣವರಿದ್ದರು, ಹಾಸನ ಬಸ್ ಸ್ಟ್ಯಾಂಡ್ ಅವರೇ ಬಂದು ಇನಾಗ್ರೇಟ್ ಮಾಡಿದ್ರು. ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಮಾಡೋಕ್ಕೆ ಬಂದ ತಕ್ಷಣ ಎಲ್ಲರೂ ದೇವೇಗೌಡರ ಜೊತೆ ಹೋಗ್ತಾರೆ ಅಂತ ಅವತ್ತೇ ಡೆಪ್ಟಿ CM ಕೇಳಿ ಅಶೋಕಣ್ಣನ. ಅದರಿಂದ ನಾನು ಹೇಳೋದು ಅದರಿಂದ ದಯಮಾಡಿ ಖಾದರ್ ಸಾಹೇಬ್ರೆ, ನೆಕ್ಸ್ಟು ನೀವು ಏನಾದ್ರು ಮುಂದಿನ ಸರ್ಕಾರ ಬಂದಾಗ, ಹೊಸ ಮುಖ್ಯಮಂತ್ರಿ ಆದಾಗ ನಿಮಗೆ ಡೆಪ್ಟಿ CM ಕೊಡಲಿ ಅಂತ ನಾನೀಗ ಹೇಳ್ತೀನಿ. ಡೆಪ್ಟಿ CM ಅವರು ಕೊಡಲಿ, ನಮಗೆಲ್ಲ ವಿರೋಧ ಪಕ್ಷದವರಿಗೆ ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಏನು ಈ ಸರ್ಕಾರ ನಡೀತಾ ಇದೆ ಭ್ರಷ್ಟ ಸರ್ಕಾರ, ಅದನ್ನು ಎಳೆ ಬಿಡಿಸೋಕ್ಕೆ ನಮ್ಮ ವಿರೋಧ ಪಕ್ಷ ಸದಸ್ಯರಿಗೆ ಪೂರ್ಣ ಇದು ಕೊಡಬೇಕು. ಈಗ ಉದಾಹರಣೆಗೆ 7 ಜನ ಕಾಂಟ್ರಾಕ್ಟ್ರಿಗಲ್ಲ ಸರ್, 14 ಕೋಟಿ 7 ಜನ ಕಾಂಟ್ರಾಕ್ಟ್ರಿಗೆ ನಾನೆಲ್ಲ ಭಾರತ ಸರ್ಕಾರದ ಹೇಳಿದ್ರಲ್ಲ, ಈಗ ಬುಕ್ಕೆ ಕಳಿಸ್ಕೊಡ್ತೀನಿ ನೋಡಿ. ಒಬ್ರಿಗೆ 5,000 ಕೋಟಿ ಅವ್ರು ಎಲಿಜಿಬಲ್ಲೇ ಇಲ್ಲ. 5,000 ಕೋಟಿ ಅಶೋಕ್ ಅವರೇ, ಇಂಥವು ಎತ್ತಬೇಕು ನೀವು. ಈ ಬುಕ್ಕಲ್ಲಿರೋವನ್ನ ನೀವು ಯಾಕೆ ಇಲ್ಲೇ ಐತೆ ಕೊಟ್ಟು ಕಳಿಸ್ಲಾ? ನಿಮಗೆ ಅವರೇ ಬರೆದಿರೋದು 5,000 ಕೋಟಿ ಮೆಗಾ ಇಂಜಿನಿಯರ್ ನೀರಾವರಿ ಇಲಾಖೆ, ಎತ್ತಿನೊಳೆ
ಎತ್ತಿನೊಳೆ ಅದು ಅಶೋಕನಿಗೆ ಗೊತ್ತಿದೆ, ನಮಗೆ ಗೊತ್ತಿಲ್ಲ. ಈಗ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ 5214 ಕೋಟಿ, ಮೆಗಾ ಇಂಜಿನಿಯರು 3000 ಕೋಟಿ, ಜಿ ಶಂಕರ್ 2300 ಕೋಟಿ, ಬರೀ 7 ಜನ 14,000 ಕೋಟಿ. ಇದೇನು ಸ್ವಾಮಿ ಇದು? ಇದು ಎತ್ತು ಹೋಯ್ತದೆ, ಎಲ್ಲಿ ಇರ್ತದೆ? ಈಗ ದೇವೇಗೌಡರು ಅದು ಹೋರಾಟ ಮಾಡಿ ಆ 232 ಎಕರೆ ಜಾಗ ಫಾರೆಸ್ಟಿಂದ ಬಿಡುಗಡೆ ಮಾಡಿಸೋರು. ಅದನ್ನು ದಯಮಾಡಿ ನಾನು ನೀರಾವರಿ ಸಚಿವರಿಗೆ ದಯಮಾಡಿ ಮನವಿ ಮಾಡಿ, ಆ ಯಾರ ಹಾಸನದಲ್ಲಿ ಬಡವರದ ದುಡ್ಡು ಈರ್ತಾವ್ರೆ SLO DC ಇವರೆಲ್ಲರನ್ನೂ ಸಮಗ್ರ ತನಿಖೆ ನಡೆಸಬೇಕು. ಸುಮಾರು 2,000-3,000 ಕೋಟಿ ರೆವಿನ್ಯೂ ಬರುತ್ತೆ. ಅದನ್ನು ಒತ್ತಾಯ ಮಾಡ್ತೀನಿ. ನೀವು ನಮ್ಮ ರಕ್ಷಣೆ ಕೊಡಬೇಕು. ಖಾದರ್ ಸಾಹೇಬರು, ನೀವು ನಮ್ಮ ಬಗ್ಗೆ ಗೌರವ ಇದೆ. ದೇವೇಗೌಡರು ನಿಮ್ಮ ತಂದೆ ಒಟ್ಟಿಗಿದ್ದಾರೆ. ಅದ್ರ ಫಲ ನಿಮ್ಮ ತಂದೆ ಫಲ ನೀವು ಇಲ್ಲಿ ಕೂತಿದ್ದೀರಿ. ಅದರಿಂದ ದಯಮಾಡಿ ನಮಗೆ ರಕ್ಷಣೆ ಕೊಟ್ಟು ನಮ್ಮ ಜಿಲ್ಲೆಯಲ್ಲಿ ಲೂಟಿ ನಡೆಯೋದನ್ನ ಕಂದಾಯ ಇಲಾಖೆಯಲ್ಲಿ ಅದನ್ನು ಬೇಕಾದ್ರೆ ಎಳೆಯಾಗಿ ಎಲ್ಲ ಕಳಿಸ್ಕೊಡ್ತೀನಿ. ನಾಳೆ ಒಂದು ನಿಲುವಳಿ ಸೂಚನೆಗೂ ಅವಕಾಶ ಕೊಡಬೇಕು. ಒಂದು ಒಳ್ಳೆ ಕೊಡ್ತೀನಿ ನಿಮಗೆ. ಇಂಥವನ್ನೆಲ್ಲ ಅವಕಾಶ ಕೊಡಿ. ವಿರೋಧ ಪಕ್ಷದ ನಾಯಕರು ಕೇಳ್ತೀನಿ. ನಾವು ವಿತ್ ದಾಖಲೆ, ನಾನು ಹಿಂದೆ ವಿರೋಧ ಪಕ್ಷದ ನಾಯಕರಾಗೂ ಕೆಲಸ ಮಾಡಿದ್ದೀನಿ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ ಮಾಡಿದ್ದೀನಿ. ನಾಳೆ ಅವಕಾಶ ಕೊಡಿ. ರೂಲ್ 16ನಲ್ಲೇ ನಾನು ನಿಲುವಳಿ ಸೂಚನೆ ತರ್ತೀನಿ. ನಾವು ಮಾನ್ಯ ಸಭಾಧ್ಯಕ್ಷರು ಇವತ್ತು ನನಗೆ ಅವಕಾಶ ಮಾಡೋಕ್ಕೆ ಬಡ್ಜೆಟ್ ಮೇಲೆ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸಿ, ಮತ್ತು HK ಪಾಟೀಲ್ ಸಾಹೇಬರಿದ್ದಾರೆ, ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಒಂದು 70-80 ಅವರು ನೀರು ಕೊಟ್ಟವ್ರೆ ಬೆಟ್ಟಕ್ಕೆ. ಅದು ಯಾಕೋ ಈಗ ಮನಸ್ಕೊಂಬಿಟ್ಟವ್ರು ನಮ್ಮ ಮೇಲೆ. ಅವರು ದೇವೇಗೌಡರು ಕೈಲೇ ಬೇಕಾದ್ರೆ ಫೋನ್ ಮಾಡಿಸೋರು, ಅಲ್ಲೇ ಫೋನ್ ಮಾಡಿಸ್ತೀನಿ. ಅವ್ರು ಹೇಳಿದ್ರೆ ಆಗುತ್ತೆ ಅಂದರೆ ದಯಮಾಡಿ ಅದೊಂದು ರಂಗನಾಥ ಸ್ವಾಮಿ ಬೆಟ್ಟದ ಅರ್ಧಂಬರ್ಧ ಕೆಲಸ ಐತೆ, ಅದಕ್ಕೆ ಕೊಡಿಸಿ. ಅದು ನಿಮಗೂ ಒಳ್ಳೇದು ಮಾಡ್ತೇನೆ. ಬನ್ನಿ, ರಂಗನಾಥನ ದರ್ಶನ ಮಾಡಿಸ್ತೀನಿ ನಿಮಗೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.